ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. 3 ದೇಶಗಳ ಮಧ್ಯೆ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಕೇವಲ ಜಾಗತಿಕ ಮಟ್ಟ ಅಂತಷ್ಟೇ ಅಲ್ಲ, ಭಾರತದಲ್ಲಿ ಅಂತೂ ವಿಪರೀತವಾಗಿ ಸಮಸ್ಯೆ ಎದುರಾಗ್ತಾ ಇದೆ. ಈ ಯುದ್ಧದಿಂದಾಗಿ ಭಾರತದ ಮೇಲೆ ನೇರವಾಗಿ ಅದರ ಪರಿಣಾಮ ಬೀರ್ತಾ ಇದೆ. ಆರಂಭದಲ್ಲಿ LPG ಸಿಲಿಂಡರ್ ಸಿಗೋದಿಲ್ಲ ಅನ್ನುವಂಥ ವಿಚಾರ, ಆದರೆ ಈಗ ಮತ್ತೊಂದು ಹಂತಕ್ಕೆ ಹೋಗಿರುವಂಥದ್ದು. ಲಾಕ್ಡೌನ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಈ ಯುದ್ಧದ ಎಫೆಕ್ಟ್ನಿಂದಾಗಿ ಇಡೀ ದೇಶದಾದ್ಯಂತ ಲಾಕ್ಡೌನ್ ಮೊರೆ ಹೋಗುವಂಥ ಸಾಧ್ಯತೆ ಇದೆ ಅನ್ನೋದು. ಅಂದರೆ ಈಗ ಪೆಟ್ರೋಲ್ ಡೀಸೆಲ್ ಸಿಗುವಂಥ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಕಚ್ಚಾ ತೈಲ ಘಟಕವನ್ನು. ಸೊ ಹಂಗಾಗಿ ಇದರ ನೇರ ಎಫೆಕ್ಟ್ ಭಾರತದ ಮೇಲೂ ಕೂಡ ಬೀಳ್ತಾ ಇದೆ. ಆಲ್ಮೋಸ್ಟ್ ಆಲ್ ಯಾವೆಲ್ಲ ಈ ಅರಬ್ ರಾಷ್ಟ್ರಗಳನ್ನು ನಂಬಿದ್ರಲ್ಲ, ಸೊ ಅಂತಹ ದೇಶಗಳಿಗೆ ಇದು ಸಹಜವಾಗಿ ಎಫೆಕ್ಟನ್ನು ತಂದುಕೊಡ್ತಾ ಇರುವಂಥದ್ದು ಈ ಯುದ್ಧದ ಸಮಸ್ಯೆಯಿಂದಾಗಿ. ಒಂದು ಕಡೆ ಅಮೆರಿಕ ಅಂತೂ ನಿಲ್ಲಿಸುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಇರಾನ್ ಅಂತೂ ಸರೆಂಡರ್ ಆಗೋಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಯಾಕಂದರೆ ಯುದ್ಧ ಕಂಟಿನ್ಯೂ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಯುದ್ಧದ ಎಫೆಕ್ಟ್ನಿಂದಾಗಿ ಈಗಾಗಲೇ 50% ಹೋಟೆಲ್ಗಳು ಕೂಡ ಕ್ಲೋಸ್ ಆಗಿವೆ. ಸೊ ಜನ ಪರದಾಡುವಂಥ ಪರಿಸ್ಥಿತಿ ಇದೆ. ಮುಂದಿನ ದಿನಗಳಲ್ಲಿ ಊಟಕ್ಕೂ ಕೂಡ ಒಂದು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಏನು ಮಾಡೋಕ್ಕಾಗ್ತಾ ಇಲ್ಲ. ಗ್ಯಾಸ್ ಇಲ್ಲ ಅಂದರೆ ಅಡುಗೆ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಇದೆಲ್ಲ ಸಮಸ್ಯೆ ಆಗ್ತಾ ಇದೆ. ಅದ್ರ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಅಂದರೆ ಈ ಡಾಲರ್ ಎದುರು ರೂಪಾಯಿಯ ಮೌಲ್ಯ ಕುಸಿತ ಆಗಿದೆ. ಇದರಿಂದಾಗಿ ಆರ್ಥಿಕ ಹೊಡೆತ ಕೂಡ ಬೀಳುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಇದು ಕಂಟಿನ್ಯೂ ಆಯಿತು ಅಂದರೆ ಏನೆಲ್ಲ ಸಮಸ್ಯೆ ಆಗುತ್ತೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದು ಇವತ್ತಿನ ವಿಶೇಷ. ಯುದ್ಧದ ಹೊರೆ ಮತ್ತೆ WFH ಹೊರೆ. ಅಮೆರಿಕ, ಇಸ್ರೇಲ್ ಮತ್ತೆ ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ ಇದು. ಆದರೆ ಅದರ ಪರಿಣಾಮ ನೇರವಾಗಿ ನಮ್ಮ ಮೇಲೆ ಬೀರ್ತಾ ಇರುವಂಥದ್ದು. LPG ಗ್ಯಾಸ್ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಗ್ಯಾಸು ಕೂಡ ಇಲ್ಲ. ಆರಂಭದಲ್ಲಿ ಕಮರ್ಷಿಯಲ್ ಸಿಗೋದು ಕಷ್ಟ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಗೃಹ ಬಳಕೆ ಸಿಲಿಂಡರ್ ಕೂಡ ಸಿಗುವಂಥ ಪರಿಸ್ಥಿತಿ ಇಲ್ಲ. ಈಗ ಯಾವುದೇ ರೀತಿಯ ನೆಮ್ಮದಿಯಿಂದ ಬದುಕನ್ನು ಕಟ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಎಲ್ಲೋ ಯುದ್ಧ ನಡೀತಾ ಇದೆ. ಆದರೆ ಇಲ್ಲಿ ಕರ್ನಾಟಕದಲ್ಲಿ ಅದರ ಸಮಸ್ಯೆ ಇದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಯುದ್ಧದ ವಿಚಾರ ಇದು. ಸೊ ದೇಶದ ಜನರಿಗೆ ಮತ್ತೊಂದು ಆಘಾತ ಅಂತೂ ಕಟ್ಟಿಟ್ಟ ಬುತ್ತಿ. ಗ್ಯಾಸ್ ಟ್ರಬಲ್ ಜೊತೆಗೆ ಪೆಟ್ರೋಲ್ ಡೀಸೆಲ್ ಅಭಾವ ಮುಂದುವರಿಯುವಂಥ ಸಾಧ್ಯತೆ ಇದೆ. ಈ ಕೊಲ್ಲಿ ಯುದ್ಧದಿಂದ ಜಗತ್ತಿಗೆ ಪೆಟ್ಟು ಬೀಳ್ತಾ ಇದೆ, ಭಾರತಕ್ಕೆ ಜಾಸ್ತಿನೇ ಇದೆ. ಸೊ ಪೆಟ್ರೋಲ್ ಡೀಸೆಲ್ ಅನ್ನ ಉಳಿಸೋದಕ್ಕೆ ಮತ್ತೊಂದು ಹಂತ ಏನು ಅಂತ ಹೇಳಿದ್ರೆ ಅದು ವರ್ಕ್ ಫ್ರಮ್ ಹೋಮ್, ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ರೂಲ್ಸ್ ಇತ್ತಲ್ಲ, ಅದೇ ರೀತಿಯಾಗಿ ಆ ರೂಲ್ಸ್ ಅನ್ನ ಜಾರಿಗೆ ತರೋದಕ್ಕೆ ಚಿಂತನೆ ನಡೆಸಲಾಗ್ತಿದೆ ಅನ್ನೋದು ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಶಿಫಾರಸು ಕೊಟ್ಟಿದೆ. ಮನೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡಲಿ. ಕಾರಣ ಏನು ಅಂತ ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ ಸಿಗೋದು ತೀರಾ ಕಡಿಮೆ. ಸೊ ಹಂಗಾಗಿ ಅಟ್ಲೀಸ್ಟ್ ಈ ಸರಿ ಹೋಗೋ ತನಕ, ಯುದ್ಧ ನಿಲ್ಲೋ ತನಕ ವರ್ಕ್ ಫ್ರಮ್ ಹೋಮ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಶಿಫಾರಸು ಮಾಡಿರುವಂಥದ್ದು. ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ, ಮನವಿಯನ್ನು ಕೂಡ ಮಾಡ್ತಿದ್ದಾರೆ. ಸೊ ಹಂಗಾಗಿ ಈ ವರ್ಕ್ ಫ್ರಮ್ ಹೋಮ್ ಜಾರಿಯಿಂದಾಗಿ ಆರ್ಥಿಕ ಸಂಕಷ್ಟ ಅಂತೂ ಎದುರಾಗತ್ತೆ. ಕೋವಿಡ್ಗಿಂತ ಭಯಂಕರ ಅಂತ ಅನ್ನಿಸ್ತಾ ಇದೆ. ಕೋವಿಡ್ ಟೈಮಲ್ಲಿ ಏನು ಲಾಕ್ಡೌನ್ ಇತ್ತಲ್ಲ, ಆ ಸಂದರ್ಭದಲ್ಲಿ ಟೈಮಿಂಗ್ ಇತ್ತು. ಇದೇ ಟೈಮಲ್ಲಿ ಹೊರಗೆ ಬರಬೇಕು ಅಥವಾ ಇದೇ ಟೈಮಲ್ಲಿ ಎಲ್ಲ ಓಪನ್ ಇರುತ್ತೆ, ಇಂಥ ಟೈಮಲ್ಲಿ ಕ್ಲೋಸ್ ಇರುತ್ತೆ ಅಂತೇಳಿ. ಬಟ್ ಇಲ್ಲಿ ಓಪನ್ ಇರೋದಿಲ್ಲ, ಏನೂ ಇರೋದಿಲ್ಲ. ನೀವು ಮನೆಯಲ್ಲೇ ಕೂತ್ಕೊಳ್ಬೇಕಾಗತ್ತೆ, ಮನೆಯಲ್ಲೇ ಲಾಕ್ ಮಾಡ್ಕೊಂಡು ಇರಬೇಕಾಗತ್ತೆ. ಸೊ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. ವಾಟ್ ನೆಕ್ಸ್ಟ್? ಭಾರತ ಏನು ಮಾಡಬೇಕು ಅಂತೇಳಿ. ಈಗ ಬೇರೆ ದೇಶಕ್ಕೆ ಹೋಲಿಕೆ ಮಾಡಿದ್ರೆ, ಜಪಾನ್, ಚೀನಾ ಅಂತ ಹೋಲಿಕೆ ಮಾಡಿದ್ರೆ ಅವರಿಗೆ ಆ ದೇಶಕ್ಕೆ ಸಮಸ್ಯೆನೇ ಇಲ್ಲ, ರಷ್ಯಾಗೆ ಸಮಸ್ಯೆನೇ ಇಲ್ಲ. ಭಾರತ ಎಲ್ಲ ಒಂದು ಕಡೆ ಎಡುವುದ ಅಂಥೇಳಿ, ಅಂದರೆ ಭಾರತ ಮುಂದಾಲೋಚನೆಯಲ್ಲಿ ಭಾರತ ಎಲ್ಲ ಒಂದು ಕಡೆ ಹಿಂದೆಟ್ಟನ್ನು ಹಾಕ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಳ್ತಾ ಇದೆ. ನಮ್ಮಲ್ಲಿ ಯಾಕೆ ಸ್ಟಾಕ್ ಇರಲಿಲ್ಲ, ನಾವು ಯಾಕೆ ಈ ಕಚ್ಚಾ ತೈಲ ಅಂತ ಬಂದಾಗ ಅರಬ್ ರಾಷ್ಟ್ರಗಳಿಗೆ ಹೆಚ್ಚು ಅವಲಂಬಿತರಾಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಗಳು. ಇದರಿಂದ ಭಾರತ ಕಲಿಯೋದು ತುಂಬಾ ಇದೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಉದ್ಯಮಿ ಆಗಿರುವಂತಹ DG ಶ್ರೀನಾಥ್ ಅವರು, ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಹಾಗೆಯೇ ಯುವ ಮುಖಂಡರಾಗಿರುವಂಥ ದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ದರ್ಶನ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್ ಸರ್, ಶ್ರೀನಾಥ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೇನೆ. ಬಹುಶಃ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಆರಂಭದಲ್ಲಿ ಯುದ್ಧ ಆದಾಗ ಈ ರೀತಿ ಜಾಗತಿಕ ಮಟ್ಟದಲ್ಲಿ ಇದು ಸಮಸ್ಯೆ ಆಗತ್ತೆ ಅಂತೇಳಿ. ಇವತ್ತಿಗೆ 22ನೇ ದಿನ.
ಅದರ ಯುದ್ಧದ ತೀವ್ರತೆ ಜಾಸ್ತಿ ಆಗ್ತದೆ ಬಿಟ್ಟರೆ ಕಡಿಮೆ ಆಗುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಸೊ ಈ ರೀತಿ ಸಮಸ್ಯೆ ಆದರೆ ಜನಸಾಮಾನ್ಯರು ಬದುಕೋದು ಹೇಗೆ ಅನ್ನುವಂಥ ಪ್ರಶ್ನೆ ಈಗ. ಏನು ಹೇಳ್ತೀರಿ ಯುದ್ಧದ ಬಗ್ಗೆ? ಇದು ನೋಡಿ, ಇದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಯಾಕೆಂದರೆ ನೀವು ಹೇಳಿದಂಗೆ ಉದ್ಯಮಿ, ನಾನು ಒಂದು ಟ್ರಾವೆಲ್ ಕಂಪ್ನಿ SR ಕ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಆ ಟ್ರಾವೆಲ್ ಕಂಪ್ನಿಗೆ ವರ್ಕ್ ಮಾಡ್ತಾ ಇದ್ದೀನಿ. ಭಾಳಷ್ಟು ವರ್ಷಗಳಿಂದ ನಾನು ಟ್ರಾವೆಲ್ ರಿಲೇಟೆಡ್ ಬಿಸ್ನೆಸ್ಸಲ್ಲೇ ಒಂದು 10 ವರ್ಷದಿಂದ ಬರ್ತಾ ಇದ್ದೀನಿ. ಹೇಗೆ ನಾವು ಕೋವಿಡ್ ಟೈಮಲ್ಲೂ ಇದೊಂದು ದೊಡ್ಡ ಸಮಸ್ಯೆಯನ್ನು ಫಸ್ಟು ಹೊಡ್ತಾ ಬಿದ್ದಿದೆ ನಮ್ಮ ಟ್ರಾವೆಲ್ ಇಂಡಸ್ಟ್ರಿಗೆ. ಕೋವಿಡ್ ಬಂದಾಗಲೂ ಎಲ್ಲ ಕಾರು ಎಲ್ಲರೂ ನಿಲ್ಲಿಸ್ಬಿಟ್ರು, ಡ್ರೈವರ್ಗಳೆಲ್ಲ ಅಲ್ಲೋಲ ಕಲ್ಲೋಲ ಆಗೋದ್ರು. ಇವತ್ತು ಇನ್ನೂ ವಾಪಸ್ ಎಷ್ಟೋ ಜನ ಬಂದಿಲ್ಲ. ಇದೇ ರೀತಿಯಾದ ಒಂದು ವಾತಾವರಣ ಎಲ್ಲೋ ಒಂದು ಕಾಣಿಸ್ತಾ ಇದೆ ನಮಗೆ. ಯಾಕೆಂದರೆ ನಾನು ಟ್ರಾವೆಲ್ ಬಿಸ್ನೆಸ್ಸಲ್ಲಿ ಇರೋದ್ರಿಂದ ನಾನು ಎಷ್ಟೋ ಕಂಪ್ನಿಗೆ ಡೈರೆಕ್ಟಾಗಿ ಇಂಟ್ರಾಕ್ಟ್ ಮಾಡ್ತೀನಿ, ಹೋಗಿ ಮೀಟ್ ಮಾಡ್ತಿದ್ದೀನಿ. ಎಷ್ಟೋ ಒಂದು ಕಾಂಟ್ರಾಕ್ಟ್ಗಳು ನಮಗೆ ಸೈನ್ ಆಗಬೇಕಾಗಿತ್ತು, ಸುಮಾರು ಒಂದು 100 ಗಾಡಿ 50 ಗಾಡಿ ಎಲ್ಲ. ಈ ಒಂದು ಯುದ್ಧದ ಸಮಸ್ಯೆಯಿಂದ ಎಲ್ಲ ತಡೆ ಆಗಿಬಿಟ್ಟಿದೆ. ಯಾಕೆಂದರೆ ಇದು ಎಷ್ಟು ದಿನ ಮುಂದೆ ಉರಿಯುತ್ತೆ, ಯಾವ ರೀತಿ ಹೋಗ್ತಾ ಇದೆ. ಇವತ್ತು ದಿನ ನಿನ್ನೆ ಯಾವುದೋ ಒಂದು ನ್ಯೂಸ್ ಚಾನಲ್ ನೋಡ್ತಾ ಇದೆ, ಸುಮಾರು ಒಂದು 50 ರಿಂದ 60 ರೂಪಾಯಿವರೆಗೂ ಪೆಟ್ರೋಲು ಡೀಸೆಲ್ ಬೆಲೆ ಏರೋ ಚಾನ್ಸಸ್ ಇದೆ ಅಂತಂದರೆ ಈ ಥರ ಒಂದು, ಯಾಕೆಂದರೆ ಆಲ್ರೆಡಿ ನಮ್ಮ ಟ್ರಾವೆಲ್ ಬಿಸ್ನೆಸ್ಸಲ್ಲಿ ಒಂದು ರೇಟಿಗೆ ನಾವು ಫಿಕ್ಸ್ ಆಗಿಬಿಟ್ಟಿರ್ತೀವಿ. ಈ ಥರ ಒಂದು 50 ರೂಪಾಯಿ 60 ರೂಪಾಯಿ ಏರಿಕೆ ಬಂದಾಗ ನಾವು ನಮ್ಮ ರೇಟ್ನ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಈ ಒಂದು ರೇಟ್ ಇನ್ಕ್ರೀಸ್ ಮಾಡಬೇಕಾದ್ರೆ ಆ ಕಂಪ್ನಿಯವ್ರು ಅಕ್ಸೆಪ್ಟ್ ಮಾಡ್ತಾರಾ? ಸೊ ಅದ್ರ ಬದಲು ಅವರು ವರ್ಕ್ ಫ್ರಮ್ ಹೋಮ್ ಆಪ್ಷನ್ನೇ ಹುಡುಕ್ಬೋದು. ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಹುಡುಕಿದ ತಕ್ಷಣ ಫಸ್ಟು ಹೊಡ್ತಾ ಬೀಳೋದೆ ನಮ್ಮ ಎಂಟೈರ್ ಟ್ರಾವೆಲ್ ಬಿಸ್ನೆಸ್ಗೆ. ಟ್ರಾವೆಲ್ ಬಿಸ್ನೆಸ್ ಅಂದಮೇಲೆ ಬರೀ ನಮ್ಮ ಅಂಥ ಎಂಪ್ಲಾಯಿಗಳಾಗಲ್ಲ ಅಥವಾ ನಮ್ಮ ಓನರ್ಗಳಿಗಲ್ಲ, ಎಷ್ಟೋ ಜನ ಡ್ರೈವರ್ಗಳು, ಯಾಕೆಂದರೆ ಗಾಡಿಗಳು ತೊಗೊಂಡಿರ್ತಾರೆ, ಗಾಡಿಗಳ ಮೇಲೆ ಬಂಡವಾಳ ಹಾಕಿರ್ತಾರೆ. ಸೊ ಎಂಟೈರ್ ಜನಜೀವನಕ್ಕೆ ಭಾಳ ಒಂದು ಹೊಡೆತ ಬೀಳೋ ಸಾಧ್ಯತೆ ಇದೆ. ಆಮೇಲೆ ಜೊತೆಗೆ ಈ ಹೋಟೆಲ್ ಉದ್ಯಮ ಇದಾಗ, ಯಾಕೆಂದರೆ ನಾವು ಪ್ರತಿನಿತ್ಯ ನೋಡಿ ಯಾವಾಗಲೂ ನಾವು ಒಂದು ಕಸ್ಟಮರ್ ಇಂಟ್ರ್ಯಾಕ್ಷನ್ನು ಹೊರಗೆ ಓಡಾಡೋ ಬಿಸ್ನೆಸ್ ಡೆವಲಪ್ಮೆಂಟ್ ಆದ್ದರಿಂದ ನಾವು ನಮ್ಮ ಡ್ರೈವರ್ಸ್ಗಳ ಹತ್ರ ಅವರೆಲ್ಲ ಇಂಟ್ರ್ಯಾಕ್ಟ್ ಮಾಡ್ತೀವಿ. ನಾವೆಲ್ಲ ಡಿಪೆಂಡ್ ಆಗಿರೋದು ಹೊರಗಿನ ಊಟ ಮೇಲೆ. ಇವಾಗ ಹೊರಗಿನ ಊಟ ನಮಗೆ ಸಿಗ್ತಾನೇ ಇಲ್ಲ, ಎಲ್ಲಿ ಹೋಗಬೇಕು? ಯಾಕೆಂದರೆ ನಮ್ಮ ಡ್ರೈವರ್ಸ್ಗಳ ಬೆಳಿಗ್ಗೆ 5 ಗಂಟೆಗೆ ಓಡ್ತಾರೆ ಮನೆಯಿಂದ, 5 ಗಂಟೆಗೆ ಹೊರಟು ತಿರ್ಗಿ 10:30 11 ಗಂಟೆ. ಬಿಕಾಸ್ ದೇ ಆರ್ ದ ಫ್ರಂಟ್ ಲೈನರ್ಸ್ ಆಫ್ ಅವರ್ ಇಂಡಸ್ಟ್ರಿ. ನಾವು ಡಿಪೆಂಡೆನ್ಸಿ ಅವ್ರ ಮೇಲೆ ಇರೋದು. ಅವ್ರಿಗೆ ಊಟ ತಿಂಡಿಗೆ ಎಲ್ಲಿ ಹೋಗ್ಬೇಕು ಹೇಳಿ? ಇವಾಗ ಎಷ್ಟೋ ದಿನ ಆಯಿತು ಬಿಸಿ ಊಟ ಮಾಡಿ, ಅವ್ರಿಗೆ ಊಟನೇ ಸಿಗ್ತಾ ಇಲ್ಲ, ನಮಗೂ ಊಟ ಸಿಗ್ತಾ ಇಲ್ಲ. ಸೊ ಈ ಥರ ಕಂಟಿನ್ಯೂ ಆಗ್ಬಿಟ್ರೆ ಭಾಳ ಕಷ್ಟ ಆಗ್ತಾಯಿದೆ. ಏನು ಹೇಳ್ತಾ ಇದ್ದೀವಿ ಅಂದರೆ ಅಲ್ಲ, ಜಸ್ಟು ನಮ್ಮ ಒಂದು ಥಿಂಕಿಂಗು ಈ ಥರ ನಾವು ಗಲ್ಫ್ ವಾರ್ ಮೇಲೆ ಅಗೇನ್ ಆ್ಯಂಡ್ ಅಗೇನ್ ನಾವು ಒಂದು ಇದು ಎಕ್ಸ್ಪೀರಿಯನ್ಸ್ ಆಗ್ತಾನೇ ಇದ್ದೀವಿ. ಮುಂಚೆ ಗಲ್ಫ್ ವಾರ್, ಇರಾಕ್ US ವಾರ್ ಆಯಿತು, ಆವಾಗಲೇ ಯಾಕೆ ಎಚ್ಚೆತ್ಕೊಳ್ಳಲಿಲ್ಲ? ಬೇರೆ ಓಕೆ, ಇಲ್ಲಿ ಇವಾಗ ಎಲೆಕ್ಟ್ರಿಕಲ್ ಕಾರ್ಸ್ ಬಂದಿರ್ಬೋದು. ರಿಲೇಟೆಡ್ ಟು LPG ಇವಾಗ ಬಯೋಟೆಕ್ನಾಲಜಿ ಎಷ್ಟು ಮುಂದೆ ಹೊರಟಿದೆ. ಬಯೋಗ್ಯಾಸ್ ಮೇಲೆ ಯಾಕೆ ಡಿಪೆಂಡ್ ಆಗಲಿಲ್ಲ? ಬಯೋಗ್ಯಾಸ್ ನಾವು ಯಾರ ಮೇಲೂ ಡಿಪೆಂಡ್ ಆಗಬೇಕಾಗಿರಲಿಲ್ಲ, ಹಸಿ ತ್ಯಾಜ್ಯ ಮೇಲೆ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತಲ್ಲ. ಈ ಒಂದು ಪ್ರೊಯಾಕ್ಟಿವ್ನೆಸ್ ಯಾಕೆ ಬರಲಿಲ್ಲ ಅಂತ ನಮ್ದೆಲ್ಲರದು ಒಂದು ಕ್ವಶನ್ ಆಗಿದೆ. ಎಸ್, ದರ್ಶನ್ ಅವರೇ, 22ನೇ ದಿನಕ್ಕೆ ಈ ಯುದ್ಧ ಕಾಲಿಟ್ಟಿರುವಂಥದ್ದು. ಸೊ ಈ ಯುದ್ಧದಿಂದಾಗಿ ಭಾರತ ಸಾಧಿಸಿದ್ದೇನು ಅಂತೇಳಿ, ಅಂದರೆ ಭಾರತ ಸಾಧಿಸಿದಂತಲ್ಲ, ಅಮೆರಿಕ ಸಾಧಿಸಿದ್ದೇನು, ಭಾರತ ಎಲ್ಲಿ ಎಡುತ್ತು ಅಂತ? ಮುಖ್ಯವಾಗಿ ಅಮೆರಿಕದ ಸಾಧನೆ ಅಂತ ಬರೋದಾದರೆ, ಭಾರತಕ್ಕೆ ಪ್ರತಿದಿನ 5.8 ಮಿಲಿಯನ್ ಬ್ಯಾರೆಲ್ ಅಷ್ಟು ಪೆಟ್ರೋಲ್ ಬೇಕಾಗುತ್ತೆ. ಈಗ ನಮಗೆ ಅದರ 80% ಅಷ್ಟು ಕೊರತೆ ಬಂದಿದೆ. ಹಾಗಾಗಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನಮಗೆ ಇಂಪಾರ್ಟೆಂಟ್ ಕ್ರೂಡ್ ಆಯಿಲು, LNG LPG ಮೇನ್ ಸಪ್ಲೈ ಬರೋದು ರಷ್ಯಾ, ಕತರು, ಇರಾಕಿಂದ. ಈ ಎಲ್ಲ ಮಾರ್ಗಗಳು ನಮಗೇನಾದ್ರು ಕಟ್ಟಾದರೆ ನಾವು ನೆಕ್ಸ್ಟ್ ಆಲ್ಟರ್ನೇಟಿವ್ ಅಂತ ಡಿಪೆಂಡ್ ಆಗಬೇಕಾಗಿರೋದು ವೆಸ್ಟ್ ಆಫ್ರಿಕಾ ಮತ್ತು USA ಅವ್ರ ಮೇಲೆ. ಹಾಗಾಗಿ USA ಅವ್ರಿಗೆ ಈ ಯುದ್ಧದಿಂದ ಒಂದು ಡೈರೆಕ್ಟ್ ಲಾಭ ಇದೆ. ಆವಾಗ ಅವ್ರು ಹೇಳೋ ರೇಟ್ಗೆ ನಾವು ಅವ್ರ ಹತ್ರ ಪೆಟ್ರೋಲ್ ತೊಗೋಬೇಕಾಗುತ್ತೆ. ಇಲ್ಲದೇ ಇದ್ದರೆ ಅವ್ರು ಹೇಳ್ದಂಗೆ ಕೇಳೋ ಪರಿಸ್ಥಿತಿ ಕೂಡ ಮುಂದೆ ಬರ್ಬೋದಾಗಿದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ನಿನ್ನೆ ನಿಮ್ಮ ಚಾನಲಲ್ಲೇ ನೀವು ಟೆಲಿಕಾಸ್ಟ್ ಮಾಡಿದ್ರಿ, LPG ಗ್ಯಾಸನ್ನೇ ಕದ್ದು ತೊಗೊಂಡು ಹೋಗ್ತಾ ಇದ್ದಾರೆ ಅಂತ. ಅಂತಹ ಎಮರ್ಜೆನ್ಸಿ ಸಿಚುವೇಶನ್ ಮುಂದೆ ಬರೋ ಯಾವುದೇ ಸಂಶಯ ಇಲ್ಲ. ಹಾಗಾಗಿ ಈ ಲಾಕ್ಡೌನ್ ಅಥವಾ ವರ್ಕ್ ಫ್ರಮ್ ಹೋಮ್ನ ನಾವು ಪ್ಯಾನಿಕ್ ಸಿಚುವೇಶನ್ ಇದನ್ನು ನಾವು ಪ್ಯಾನಿಕ್ ಸಿಚುವೇಶನ್ ಅಂತ ಕನ್ಸಿಡರ್ ಮಾಡೋ ಬದಲು ಮುಂದೆ ಆಗೋ ಸಿಚುವೇಶನ್ಗೆ ಪ್ರಿಕಾಷನರಿ ಮೆಷರ್ ಅಂತ ತಗೊಂಡ್ರೆ ಸ್ವಲ್ಪ ಇನ್ನಷ್ಟು ಬ್ರಾಡಾಗಿ ಯೋಚನೆ ಮಾಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಭಾರತ ಎಡವಿದೆ ಎಲ್ಲಿ ಅಂತೇಳಿ ಯೋಚನೆ ಮಾಡ್ಬೋದು. ಯಾಕೆಂದರೆ ಈಗ ಜಪಾನ್ ಅಂತ ಬಂದಾಗ 1 ವರ್ಷ ತನಕ ಸಮಸ್ಯೆನೇ ಇಲ್ಲ ಆ ದೇಶಕ್ಕೆ. ಹೌದು. ಚೀನಾ ಅಂತ ಬಂದಾಗ 6 ತಿಂಗಳ ಸ್ಟಾಕ್ ಇದೆ ಅವರಿಗೆ, ಈ ಕಚ್ಚಾ ತೈಲ LPG ಅಂತ ಬಂದಾಗ. ಬಟ್ ಭಾರತಕ್ಕೆ ಸ್ಟಾಕೇ ಇಲ್ಲ. ಹೌದು, ದೊಡ್ಡ ದೇಶ, ಬಟ್ ಈ ಆಲೋಚನೆ ಯಾಕೆ ಇರಲಿಲ್ಲ ಅಂತ?
ಮುಖ್ಯವಾಗಿ ಏನಂದರೆ ಭಾರತದ ರಿಸರ್ವ್ಸ್ ಅಂತ ನಾವೇನು ಕರಿತೀವಿ ಅದು ತುಂಬ ಕಡಿಮೆ ಇದೆ. 15 ದಿನ ಇರ್ಬೋದು ಅಥವಾ 28 ದಿನಕ್ಕೆ ನಮ್ಮ ಹತ್ರ ಏನು ರಿಸರ್ವ್ ಇದೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗಿದ್ವಿ. ಇನ್ನೊಂದು ಏನಂದರೆ ಭಾರತ ಸ್ಟಾಕ್ಗಿಂತನೂ ಯಾವಾಗಲೂ ಒಂದು ಕಂಟಿನ್ಯೂಸ್ ಸೈಕಲ್ ಇತ್ತು. ಅವ್ರ ಹತ್ರ ನಾವು ಇಂಪೋರ್ಟ್ ಮಾಡ್ಕೋತೀವಿ, ಇಲ್ಲಿ ಯೂಸ್ ಮಾಡ್ತೀವಿ, ಇಂಪೋರ್ಟ್ ಮಾಡ್ತೀವಿ, ಸೈಕಲ್ ಮಾಡ್ತೀವಿ. ಇಂತಹ ಸಿಚುವೇಶನ್ ಯಾವತ್ತೂ ಬರದೇ ಇದ್ರಿಂದ ಅವ್ರು ನೆಕ್ಸ್ಟ್ ಏನು ಆಲ್ಟರ್ನೇಟಿವ್ ಅನ್ನೋ ಯೋಚನೆನ ಯಾವತ್ತೂ ಮಾಡೇ ಇರಲಿಲ್ಲ. ಹಾಗಾಗಿ ರಿಸರ್ವ್ಸ್ ಇಲ್ಲದೆ ಇರೋ ಕಾರಣದಿಂದ ಮತ್ತು ನಮ್ಮಲ್ಲೇ ನ್ಯಾಚುರಲ್ ಅಥವಾ ಕ್ರೂಡ್ ಆಯಿಲ್ ಸಿಗದೇ ಇರೋ ಕಾರಣದಿಂದ ಭಾರತ ಎಡವಿರ್ಬೋದು ಅಂತ ನಾನು ನಂಬ್ತೀನಿ. ಎಸ್ ಶ್ರೀನಾಥ್ ಸರ್, ನಿಮ್ಗೆ ಏನಾದರೂ ಮಾಹಿತಿ ಬಂದಿದೆಯಾ? ಅಂದರೆ ಮುಂದೆ ಲಾಕ್ಡೌನ್ ಆಗುವಂಥ ಸಾಧ್ಯತೆ ಇರುತ್ತೆ, ಗಾಡಿಗಳು ರೋಡಿಗೆ ಇಳಿಯುವುದಿಲ್ಲ ಅಂತ ಏನಾದರೂ ಮಾಹಿತಿ ಇದೆಯಾ ಕಂಪ್ನಿ ಕಡೆಯಿಂದ ಬಂದಿದೆಯಾ ನಿಮಗೆ? ಆ ಥರ ಸದ್ಯಕ್ಕೇನು ಬಂದಿಲ್ಲ. ಬಟ್ ಪೆಟ್ರೋಲ್ ಡೀಸೆಲ್ ಇಲ್ದಿರೋಗ ಎಕ್ಸೆಪ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬಿಟ್ಟರೆ ಓನ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಓಕೆ ನಮ್ಮದು 4 ಸೀಟರು ಅಥವಾ 5 ಸೀಟರ್ಸ್ 4 ಸೀಟರ್ 7 ಸೀಟರ್ ಆ ಥರದ್ರಲ್ಲಿ ಇದೆ ಎಲೆಕ್ಟ್ರಿಕ್ ಓಡಿಸ್ಬೋದು. ಬಟ್ ಕೆಲವುದು ಮಾಸ್ ಮೂಮೆಂಟ್ ಇರುತ್ತೆ. ಇವಾಗ ಬಸ್ಸಸ್ ಆಗಲಿ, ಬಸ್ಸಸ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ನಾವು ಥಿಂಕ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ಮಿನಿಮಮ್ 1.5 crores 1.05 crores ಆಗುತ್ತೆ. ಸೊ ಸಡನ್ನಾಗಿ ಎಲ್ಲಿಂದ ಇನ್ವೆಸ್ಟ್ ಮಾಡೋಕ್ಕಾಗತ್ತೆ? ಯಾಕೆಂದರೆ ಎಕ್ಸೆಪ್ಟ್ ಐ ಥಿಂಕ್ ಐಶೋರ್ ಅವ್ರದ್ದು ಬಿಟ್ಟರೆ ಇನ್ಯಾವುದೂ ಇಲ್ಲ. ನೆಕ್ಸ್ಟು ಮಾರಿಸ್ ಗ್ಯಾರೇಜ್ MG ಅವರು ಇನ್ನೂ ಪ್ರೊಡಕ್ಷನಲ್ಲಿದ್ದಾರೆ. ಅದು ಜೂನಲ್ಲಿ ಜುಲೈಯಲ್ಲಿ ಬರ್ಬೋದು. ಬಟ್ ಅಲಾಂಗ್ ವಿತ್ ಜಿಂದಾಲ್ ಇದರಲ್ಲಿ. ಬಟ್ ಅದು ಎಷ್ಟು ಕಾಸ್ಟ್ ಆಗ್ಬೋದು, ಏನಾಗ್ಬೋದು ಇನ್ನೂ ನಮ್ಗೆ ಮಾಹಿತಿನೇ ಇಲ್ಲ. ಸೊ ಎಂಟೈರ್ ಬಸ್ ಮೂಮೆಂಟ್ಸ್ಗೆ ಈ ಥರ ಆದರೆ ಹೊಡೆತ ಬೀಳೋಷ್ಟು ಭಾಳಷ್ಟು ಸಾಧ್ಯತೆ ಇದೆ. ಯಾಕೆಂದರೆ ಎಷ್ಟೊಂದು ಎಫೆಕ್ಟ್ ಆಗುತ್ತೆ ಇದು ಉದ್ಯಮಕ್ಕೆ ಡೆಫಿನೆಟ್ಲಿ ಸರ್. ಇವಾಗ ನಾಟ್ ಓನ್ಲಿ IT ಸೆಕ್ಟರ್ಸು, ಇವನ್ ಫಾರ್ ಇಂಡಸ್ಟ್ರಿಯಲ್ ಎಷ್ಟೋ ಕಡೆ ಇವಾಗ ಇಂಡಸ್ಟ್ರಿಯಲ್ ಎಂಪ್ಲಾಯ್ ಮೂವ್ಮೆಂಟ್ಸು ಇರುತ್ತೆ ನಮ್ಮದು. ಸೊ ಎಲ್ಲರೂ ಕ್ಲೋಸ್ ಮಾಡಲೇಬೇಕಾಗತ್ತೆ. ಹೇಗೆ ದಿನನಿತ್ಯ ಅವ್ರದ್ದೇ ಒಂದು ಇದರಲ್ಲಿ ಟ್ರಾನ್ಸ್ಪೋರ್ಟೇಷನಲ್ಲಿ ಓಡಾಡಲಿಕ್ಕಾಗತ್ತೆ. ಸೊ ಅಟ್ಲೀಸ್ಟ್ ನನ್ನ ಪ್ರಕಾರ ಒಂದು 40 to 50% ಹೊಡೆತ ಬೀಳೋಷ್ಟು ಸಾಧ್ಯತೆ ಇದೆ ಸರ್. ಎಸ್ ಸರ್. ದರ್ಶನ್ ಅವರೇ, ಅಂದರೆ ಈ 3 ದೇಶಗಳ ಮಧ್ಯೆ ನಡೀತಾ ಇರುವಂಥ ಯುದ್ಧ ಇದೆಯಲ್ಲ, ಅಮೆರಿಕ ಯಾಕೆ ಈ ಯುದ್ಧದಲ್ಲಿ ಮೂಗು ತೂರಿಸ್ತು ಅಂತ ನಿಮ್ಗೆ ಅನಿಸುತ್ತೆ? ಅಮೆರಿಕ ಪ್ಲಾನ್ ಏನು ಇರಬಹುದಾಗಿತ್ತು, ಬಟ್ ಪ್ಲಾನ್ ಉಲ್ಟಾ ಆಯಿತಾ ಅಮೆರಿಕದ್ದು? ಅಂದರೆ ಏನೋ ಒಂದು ಪ್ಲಾನ್ ಇಟ್ಕೊಂಡು ಮಾಡಿದ್ರು, ಬಟ್ ಆ ಪ್ಲಾನ್ ಉಲ್ಟಾ ಆಯಿತು ಅಂತ. ಅಂದರೆ ಖಮೇನಿ ಹತ್ಯೆ ಆದರೆ ಸರಿ ಹೋಗುತ್ತೆ ಅಂತ ಬಹುಶಃ ಅಮೆರಿಕ ಅಂದ್ಕೊಂಡಿದ್ರು ಅಂತ ಅನಿಸುತ್ತೆ. ಬಟ್ ಆ ಹತ್ಯೆ ಆದ ಬಳಿಕ ಅದರ ಭೀಕರತೆ ಜಾಸ್ತಿ ಆಗ್ತಾ ಇದೆ. ಹೌದು, ಅವರ ಮುಖ್ಯ ಪ್ಲ್ಯಾನ್ ಏನಿತ್ತಂದರೆ ದೇರ್ ವರ್ ಇಂಟರ್ನಲ್ ರಿಪೋರ್ಟ್ಸ್. ಇರಾನು ನ್ಯೂಕ್ಲಿಯರ್ ವೆಪನ್ಸ್ನ ತಯಾರಿಸ್ತಿದೆ ಅನ್ನೋ ಇಂಟರ್ನಲ್ ರಿಪೋರ್ಟ್ ಇದರಿಂದ ಇಸ್ರೇಲು ಅಮೆರಿಕ ಸೇರಿಕೊಂಡು ಇರಾನ್ ಮೇಲೆ ದಾಳಿ ಮಾಡ್ತು. ಅವ್ರು ಅಂದ್ಕೊಂಡ್ರು ಮೊದಲನೇ ದಿನ ಅಥವಾ 2ನೇ ದಾಳಿಗೆ ಅವ್ರು ಸರೆಂಡರ್ ಆಗ್ತಾರೆ ಅನ್ನೋ ನಂಬಿಕೆ ಇತ್ತು. ಆದರೆ ಇವಾಗ ಏನಾಗಿದೆ, ಇರಾನ್ ಅವರು ಇಸ್ರೇಲ್ ಮತ್ತು ಅಮೆರಿಕನ ಅಷ್ಟೇ ಹೊಡಿದಿರಾ ಕತ್ತರಲ್ಲಿರುವಂತಹ LPG ಸೆಂಟರ್ ಹೊಡಿತಾ ಇದ್ದಾರೆ, ಬೇರೆ ಬೇರೆ ಕಡೆ ಹೊಡಿತಾ ಇದ್ದಾರೆ. ಮೇಯ್ನಾಗಿ ಸ್ಟ್ರೈಟ್ ಆಫ್ ಹರ್ಮೋಸ್ನೇ ಕ್ಲೋಸ್ ಮಾಡ್ತಾ ಇದ್ದಾರೆ. ಅವ್ರೇನು ಮಾಡ್ತಾ ಇದ್ದಾರೆ, ಸ್ಟ್ರೈಟಾಗಿ ಬಂದು ನೆಕ್ನ ಹಿಡಿತಾ ಇದ್ದಾರೆ. ಯಾವಾಗ ನಾವು ಚೋಕ್ ಮಾಡಿಸ್ತೀವೋ ಆವಾಗ ಅಮೆರಿಕ ಮತ್ತು ಇಸ್ರೇಲ್ ಒಟ್ಟಿಗೆ ಸರೆಂಡರ್ ಆಗ್ತಾರೆ ಅನ್ನೋ ಒಂದು ಮೈಂಡ್ ಪ್ಲಾನಿಂದ ಇಸ್ರೇಲ್ ಮುನ್ನುಗ್ತಾ ಇದೆ. ಹಾಗಾಗಿ ಅಮೆರಿಕಾಗೆ ಇದು ಎಡವಟ್ಟು ತಂದು ಕೊಟ್ಟಿರ್ಬೋದು. ಇನ್ನೊಂದು, ಇರಾನ್ ಇಷ್ಟು ದಿನ ಅಥವಾ ಇಷ್ಟು ಮಟ್ಟಕ್ಕೆ ದಾಳಿ ಮಾಡ್ತಾರೆ ಅಂತ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾಕಂದರೆ ಯಾವಾಗ ಒಬ್ಬ ದೇಶದ ಲೀಡರ್ ಬಿದೋಗ್ತಾನೋ ಆವಾಗ ದೇಶ ಕ್ರಂಬಲ್ ಆಗ್ಬೋದು ಅನ್ನೋ ಮಾಸ್ಟರ್ ಮೈಂಡ್ ಜೊತೆಗೆ ಅವ್ರು ನುಗ್ಗಿದ್ರು. ಆದರೆ ಈಗೇನಾಗಿದೆ, ಇರಾನ್ ಅವರೆಲ್ಲ ಒಟ್ಟು ಸೇರಿ ಆಗಿದ್ದಾಗಲಿ ನಾವು ಯುದ್ಧ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ನಿಂತಿದ್ದಾರೆ. ಹಾಗಾಗಿ ಸುತ್ತ ಈಗ ವರ್ಲ್ಡ್ ಪ್ರಕಾರ ಅವ್ರಿಗೆ ಪ್ರೆಷರ್ ಬಿದ್ದಿರೋದ್ರಿಂದ ಅಮೆರಿಕ ಅವರ ಮಾಸ್ಟರ್ ಪ್ಲ್ಯಾನ್ ಎಡವಟ್ ಆಗಿದೆ ಅಂತ ನಾನು ನಂಬ್ತೀನಿ. ಆಮೇಲೆ ಈ ಇರಾನ್ ಅಂತ ಬಂದಾಗ, ಇರಾನ್ ಒಂದೇ ದೇಶ 9 ರಾಷ್ಟ್ರಗಳ ವಿರುದ್ಧ ಅದು ಹೋರಾಡ್ತಾ ಇದೆ. ಸೊ ಆ ಶಕ್ತಿ ಎಲ್ಲಿಂದ ಇದೆ ಅಂತ ಇರಾನ್ಗೆ? ಯಾಕಂದರೆ ಇಸ್ರೇಲ್ ಅಂತ ಬಂದಾಗ, ಅಮೆರಿಕ ಅಂತ ಬಂದಾಗ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂಥ 2 ದೇಶಗಳು. ಮನಸ್ಸು ಮಾಡಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ಭಸ್ಮ ಮಾಡಬಹುದು ಇರಾನ್ನ. ಆ ಕೆಲಸ ಆಗ್ತಾ ಇಲ್ಲ 2 ದೇಶ ಕಡೆಯಿಂದ. ಬಟ್ ಈ ದೇಶ ಇರಾನ್ 9 ದೇಶಗಳ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಸೊ ಏನು ಹೇಳ್ಬೋದು ಅಂದರೆ, ಈಗ ನೀವು ಮಿಲಿಟ್ರಿ ಕನ್ಸಿಡರ್ ಮಾಡಿದ್ರೆ ಇರಾನ್ ತುಂಬ ವೀಕ್ ಇದೆ. ಇಸ್ರೇಲ್ ಮತ್ತು ಅಮೆರಿಕನ್ ಕನ್ಸಿಡರ್ ಮಾಡಿದ್ರೆ ಯಾರು ಮಿಲಿಟ್ರಿ ಫೈಟ್ ಮಾಡ್ತಾ ಇಲ್ಲ, ಎಲ್ಲರೂ ಏರ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಡ್ರೋನ್ ಅಟ್ಯಾಕ್ಸ್ ಮಾಡ್ತಾ ಇದ್ದಾರೆ. ಇನ್ನೊಂದು, ನನ್ನ ಪ್ರಕಾರ ಇರಾನ್ ಸ್ವಲ್ಪ ಸ್ಟ್ರಾಟಜಿಕ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಎಲ್ಲಿ ನಾವು ಹೊಡೆದ್ರೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೋ ಇರಾನ್ ಅವ್ರು ಅಲ್ಲೇ ಫೋಕಸ್ ಮಾಡಿ ಹೊಡಿತಾ ಇದ್ದಾರೆ. ಇನ್ನೊಂದು, ನಿನ್ನೆ ಏನೋ ಟ್ವೀಟ್ ಮಾಡಿದ್ರು ಟ್ರಂಪ್ ಅವರು, ಇರಾನ್ನ ನಾವು ಕಂಪ್ಲೀಟಾಗಿ ವೈಪ್ಔಟ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಮೀನಿಂಗ್ ಹಿಡ್ಕೊಂಡು ಕೂಡ ಅವರು ಟ್ವೀಟ್ ಮಾಡಿದ್ರು. ಆ ಹಂತಕ್ಕೆ ಹೋಗೋದು ಬೇಡ ಅಂತ ನಾವು ಯೋಚನೆ ಮಾಡೋಕ್ಕೆ ಇಷ್ಟಪಡ್ತೀವಿ ಅಷ್ಟೇ. ಸರಿ, ಟ್ರಂಪ್ ಬಗ್ಗೆ ಏನು ಹೇಳ್ತೀರಿ? ಅವಶ್ಯಕತೆ ಇತ್ತ ಟ್ರಂಪ್ಗೆ? ಸರ್, ನನ್ನ ಒಂದು ಅನಿಸಿಕೆ ಪ್ರಕಾರ, ಜಸ್ಟ್ ಇದು ವಿಷಯ ಬಿಟ್ಟು ಐ ಆಮ್ ಜಸ್ಟ್ ಗೋಯಿಂಗ್ ಔಟ್ ಆಫ್ ದ ಬಾಕ್ಸ್. ನನ್ನ ತಿಳುವಳಿಕೆ ಪ್ರಕಾರ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಯಾಕೆಂದರೆ ಮುಂಚೆ ಒಂದು ಸಲ ನಮ್ಮ ಇವರು ಪ್ರಧಾನಮಂತ್ರಿಗಳು ಒಂದು ಒಳ್ಳೆ ಸ್ಟೆಪ್ ತೊಗೊಂಡ್ರು, ಎಸ್ಪೆಷಲಿ ಆಪರೇಷನ್ ಸಿಂಧೂರ್ ಅಂತ. ನಮ್ಮ ದೇಶದಲ್ಲಿ ಎಲ್ಲ ಥರ ಜನಗಳು ಇದ್ದಾರೆ. ಇವಾಗ ಓವೈಸಿ ಸರ್ ಆಗಲಿ ಅಥವಾ ಶಶಿ ತರೂರ್ ಅವರು ಒಬ್ಬೊಬ್ಬರನ್ನ ಒಂದೊಂದು ದೇಶಕ್ಕೆ ಕಳಿಸುತ್ತೆ. ಸಿ ಇಯರ್ ಇಟ್ ಈಸ್ ಆ್ಯಕ್ಟಿಂಗ್ ನನಗೆಲ್ಲೋ ನನ್ನ ತಿಳಿದ ಮಟ್ಟಿಗೆ ಬೋತ್ ದರ್ ಈಗೋಸ್ ಆರ್ ಹರ್ಟ್.
ಇವಾಗ ಟ್ರಂಪ್ ಅವರು ಈಸ್ ಕ್ಯಾರಿಂಗ್ ಇಸ್ ಓನ್ ಈಗೋ, ಇಲ್ಲಿ ಅಯತುಲ್ಲಾ ಖೊಮೇನಿ ಅವರ ಮಗ ಮಸೂದ್ ಖೊಮೇನಿ ಅವರು ಈಸ್ ಕ್ಯಾರಿಂಗ್, ಯಾಕೆಂದರೆ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ, ಒಬ್ರಿಗೊಬ್ರು ಹೊಡೆದಾಡ್ತಾ ಇದ್ದಾರೆ, ಅವರೇ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಮ್ಮಂಥವ್ರು ಯಾಕೆಂದರೆ ನಮ್ಮ ಡಿಪೆಂಡೆನ್ಸಿ ಅವ್ರ ಮೇಲೆ ಜಾಸ್ತಿ ಇದೆ. ನಮ್ಮ ಈಗೋವನ್ನು ಬಿಟ್ಬಿಟ್ಟು ಎಲ್ಲೋ ಹೋಗಿ ಒಂದು ಶಾಂತಿ, ನಮ್ಮ ದೇಶ ಬಂದು ವಿಶ್ವಗುರು ಅಂತ ಕರಿತೀವಿ ನಾವು, ಶಾಂತಿ ಪ್ರಿಯರು ಅಂತ ಕರಿತೀವಿ. ವೈ ನಾಟ್ ವಿ ಗೋ ಆ್ಯಂಡ್ ಟಾಕ್ ಟು ದಮ್ ಆನ್ ಪೀಸ್? ಆಗೋಗಿದ್ಯಪ್ಪ, ಓಕೆ ಜಗಳ ಆಡಬೇಡಿ, ನಿಲ್ಲಿಸ್ಬಿಡಿ, ಇಲ್ಲಿಗೆ ಮುಂದಿನ ನೋಡ್ಕೊಳ್ಳೋಣ, ಎಲ್ಲೋ ಒಂದು ಶಾಂತಿಯುತ ಮಾತು. ಭಾರತ ಪ್ರಯತ್ನ ಮಾಡಬೇಕಾಗಿದೆ, ಮಾಡಲೇಬೇಕು ಸರ್, ಬೇರೆ ವಿಧಿ ಇಲ್ಲ. ಇಲ್ದರೆ ವಿ ವಿಲ್ ಗೋ ಇನ್ ಟು ಸೂಪರ್ಸ್ಟ್ ಫುಲ್ ಡಿಸಾಸ್ಟರ್ ಆಗಿಬಿಡ್ತೀವಿ ನಾವು. ಯಾಕೆಂದರೆ ನಮ್ಮ ಡಿಪೆಂಡೆನ್ಸಿ ಇಸ್ ವೆರಿ ಹೈ ಅವ್ರ ಮೇಲೆ. ಯಾಕಂದ್ರೆ ಈ ಅಮೆರಿಕ, ಇಸ್ರೇಲ್ ಮತ್ತೆ ಇರಾನ್ 3 ದೇಶಕ್ಕೆ ಆಗ್ಬೇಕಾಗಿರೋದೇನಿಲ್ಲ, ಬೇರೆ ದೇಶಕ್ಕೆ ಕಟ್ಕೊಂಡು ಅವ್ರೇನ್ ಮಾಡ್ತಾರೆ, ಅವ್ರವ್ರು ಹೊಡೆದಾಡ್ಕೊಳ್ತಾರೆ, ಬೇರೆ ದೇಶದ ಅವರಿಗೆ ಅವಶ್ಯಕತೆ ಇಲ್ಲ. ಬಟ್ ಈಗ ನಮಗೆ ಸಮಸ್ಯೆ ಆಗ್ತಾ ಇರೋದು ಈ ಹಾರ್ಮುಜ್ ಬಂದ್ ಆಗಿರೋದ್ರಿಂದಾಗಿ. ಸೊ ನೀವು ಹೇಳ್ದಂಗೆ ಮಧ್ಯಪ್ರವೇಶ ಮಾಡಬಹುದು ಅಂತ ಬರೀ ನಮ್ಮ ದೇಶದ ಮಾತು ಕೇಳ್ತಾ ಇದ್ರೆ, ಅವಾಗ ನಾವೇ ಒಂದು ಎಲ್ಲ ಕಂಟ್ರೀಸ್ ಯಾರ್ಯಾರು ಸರಿಗಿದ್ದಾರೆ, ರಷ್ಯಾ, ಚೈನಾ, ಒಂದು ಕಮಿಟಿ ಫಾರ್ಮ್ ಮಾಡಿ, ಒಂದು ಟೀಮ್ ಫಾರ್ಮ್ ಮಾಡಿ, ದೇರ್ ಇಸ್ ನೋ ಹಾರ್ಮ್ ಇನ್ ದಟ್. ಪ್ರಯತ್ನ ಪಡಿ, ಆಗಿಲ್ಲ ಅಂದರೆ ದೆನ್ ಲೆಟ್ ಸಿ ದ ನೆಕ್ಸ್ಟ್ ಆ್ಯಕ್ಷನ್ ವಾಟ್ ಹ್ಯಾಸ್ ಟು ಬಿ ಡನ್ ಅಂತ. ಅಟ್ಲೀಸ್ಟ್ ಒಂದು ಇದು ಮಾಡಿ, ಅಲ್ಲ ಯುದ್ಧ ನಿಲ್ಸೋಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ಯಾರಿಗೂ ಲಾಭ ಇಲ್ಲ ಈ ಯುದ್ಧದಿಂದ. ಕರೆಕ್ಟ್. ಅದೇ ಈಗ ಇಬ್ಬರು ಹೊಡೆದಾಡ್ಕೊಂಡು ಬರದಾಡ್ಕೊಂಡಿದ್ರೆ 3 ವ್ಯಕ್ತಿ ಪ್ರವೇಶ ಮಾಡಿದ್ರೆ ಅದು ಶಾಂತಿ ಆಗುತ್ತೆ. ಇಲ್ಲ ಅಂತಂದ್ರೆ ಇಬ್ಬರು ಸೋಲು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇರಾನ್ ಅಂತೂ ನನ್ನ ಪ್ರಕಾರ ಸರೆಂಡರ್ ಆಗೋದೇ ಇಲ್ಲ. ಯಾಕೆಂದರೆ ಡೊನಾಲ್ಡ್ ಟ್ರಂಪ್ ಈಸ್ ಕ್ಯಾರಿಂಗ್ ಈಸ್ ಓನ್ ಇದು ಮೈಂಡ್ ಸೆಟ್ಟು. ಇಲ್ಲಿ ಇವರು ಇರಾನ್ ಅವರು ಅಷ್ಟೇ, ವೆದರ್ ಅವ್ರು ಬಲಿಷ್ಠವಾಗಿದ್ದಾರೋ ವೀಕ್ ಆಗಿದ್ದಾರೋ, ಅವರು ಎಷ್ಟು ಸಾಧ್ಯತೆ ಇದೆ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ. ಇಬ್ರಿಗೂ ಎಲ್ಲೋ ಯಾರೋ ಹೋಗಿ ಮಧ್ಯದಲ್ಲಿ ನಿಲ್ಲಿಸಲೇಬೇಕು. ನಿಲ್ಲಿಸಿಲ್ಲ ಅಂದರೆ ಹಿಂಗೆ ಕಂಟಿನ್ಯೂ ಆಗತ್ತೆ ಅಷ್ಟೇ. ಎಸ್ ದರ್ಶನ್ ಅವ್ರಿಗೆ ಇದು ಲಾಕ್ಡೌನ್ ಹಂತಕ್ಕೆ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಪರಿಸ್ಥಿತಿ ಆಗಿಬಿಟ್ರೆ, ಒಂದು ವೇಳೆ ಲಾಕ್ಡೌನ್ ಘೋಷಣೆ ಆದರೆ ಏನು ಪರಿಸ್ಥಿತಿ ಅಂತ ಅಂದರೆ, ನಮ್ಮಲ್ಲಿ ಏನು ನಡೀತಾ, ಭಾರತ ಚೆನ್ನಾಗಿದ್ದೀವಿ ಅಂತ ಆರಂಭದಲ್ಲಿ ನಾವು ಹೇಳ್ತಾ ಇದ್ದೀವಿ, ಭಾರತದಲ್ಲಿ ಸಮಸ್ಯೆ ಇಲ್ಲ, ಎಲ್ಲೋ ಯುದ್ಧ ನಡೀತಾ ಇದೆ, ನಾವು ಸೇಫ್ ಆಗಿದ್ದೇವೆ, ಹೋಳಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಹಬ್ಬಗಳನ್ನು, ರಂಜಾನ್ ಆಗಿರ್ಬೋದು, ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತೇಳಿ. ಆದರೆ ಅದರ ಎಫೆಕ್ಟ್ ನೇರವಾಗಿ ಭಾರತದ ಮೇಲೆ ತಡ್ತಾ ಇರೋದ್ರಿಂದಾಗಿ ಒಂದು ವೇಳೆ ಲಾಕ್ಡೌನ್ ಆದರೆ ಈ ಜನಸಾಮಾನ್ಯರು ತತ್ತರಿಸಿ ಹೋಗಿಬಿಡ್ತಾರಲ್ಲ, ವಿಪರೀತವಾಗಿ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಈ ಬೇಕರಿ ಅಂತ ಬಂದಾಗ ಅದೇ ಉದ್ಯಮವನ್ನು ನಂಬ್ಕೊಂಡಿರೋ ಜನರ ಪರಿಸ್ಥಿತಿ ಏನಾಗಿರಬೇಡ ಅಂತ. ನೋಡಿ, ಇವಾಗ ನಾವು ಇನ್ಫ್ಲೇಷನ್ನ ಫ್ಯೂಲು ಮತ್ತು ಡಾಲರ್ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಈಗ ಇರೋ ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ ಫ್ಯೂಲು ಮತ್ತು ಡಾಲರ್ ರೇಟ್ ಎರಡೂ ತುಂಬ ಮಿತಿ ಮೀರಿದೆ. ಹಾಗಾಗಿ ಲಾಕ್ಡೌನ್ ಆಗೋ ಚಾನ್ಸಸ್ ಇಲ್ಲದೇ ಇದ್ರೂ ಕಡಿಮೆ ಮಟ್ಟದಲ್ಲಿ, ಅಂದರೆ ಒಂದಷ್ಟು ಪ್ರದೇಶಗಳನ್ನ ಲಾಕ್ ಮಾಡೋದಾಗಿರ್ಬೋದು, ಅಥವಾ ಪೆಟ್ರೋಲ್ ಎಲ್ಲಿ ತುಂಬ ಜಾಸ್ತಿ ಯೂಸ್ ಆಗುತ್ತೋ ಅದನ್ನು ನಿಲ್ಲಿಸೋದ್ರಲ್ಲಾಗಿರ್ಬೋದು ಗೌರ್ಮೆಂಟ್ ಚಾನ್ಸ್ ಇರ್ಬೋದು. ಯಾಕಂದರೆ ರೀಸೆಂಟಾಗಿ ಗ್ಯಾಸ್ ಮತ್ತು ಸಿಲಿಂಡರ್ನ ಎಸೆನ್ಷಿಯಲ್ ಕಮೋಡಿಟಿ ಆ್ಯಕ್ಟ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಎಸೆನ್ಷಿಯಲ್ ಕಮೋಡಿಟಿ ಆ್ಯಕ್ಟಲ್ಲಿ ಗ್ಯಾಸು ಸಿಲಿಂಡರ್ ಇನ್ಕ್ಲೂಡ್ ಮಾಡಿದ್ದಾರೆ ಅಂದರೆ ಅವರ ನೆಕ್ಸ್ಟ್ ಸ್ಟೆಪ್ಪು ಪೆಟ್ರೋಲ್ನ ಸೇವ್ ಮಾಡೋ ಮುಖಾಂತರನೂ ಇರ್ಬೋದು. ಆವಾಗ ಒಂದಷ್ಟು ಟ್ರಾನ್ಸ್ಪೋರ್ಟೇಷನ್ಸ್ನ ಕಡಿಮೆ ಮಾಡೋದಾಗಿರ್ಬೋದು, ಅಥವಾ ಜನಗಳಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಪ್ರಿಫರ್ ಮಾಡಿ ಅಂತ ಹೇಳೋ ಆ್ಯಕ್ಟ್ ಬರೋ ಸಾಧ್ಯತೆಗಳು ತುಂಬ ಇದೆ ಅಂತ ನಾನು ನಂಬ್ತೀನಿ. ಹಂಗಾದರೆ ಹೇಗೆ ಬದುಕೋದು, ಹೇಗೆ ಮುಂದೆ ಜನ ಏನು ಮಾಡಬೇಕು, ಏನು ಅಂದರೆ ಮನೇಲಿ ಕೂತ್ಕೊಂಡೆ ವರ್ಕ್ ಮಾಡೋದ್ರಿಂದಾಗಿ ಅವರಿಗೆ ಸರಿಯಾದ ಸಂಬಳ ಬರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಆಮೇಲೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕೂಡ ಹೋಗೋಕ್ಕಾಗ್ತಾ ಇಲ್ಲ, ಯಾಕಂದರೆ ನೀವು ವ್ಯಾನನ್ನು ಬಳಸಲೇಬೇಕಾಗತ್ತೆ. ಅಲ್ಲಿ ಪೆಟ್ರೋಲ್ ಡೀಸೆಲ್ ಇಲ್ಲ ಅಂದಾಗ ಅದು ಆರ್ಥಿಕತೆ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ. ಈಗ ನೋಡಿ, ಎಷ್ಟೋ ಜನಗಳು ಬೇರೆ ಬೇರೆ ಕರ್ನಾಟಕದ ಪ್ರದೇಶದಿಂದ ಬಂದು ಬೆಂಗಳೂರಲ್ಲಿ ಇರ್ತಾರೆ. ಈಗ ಅವ್ರಿಗೆ ಏನಾಗಿದೆ ಅಂದರೆ, ಅವರು PGಯಲ್ಲಿ ಇರ್ತಾರೆ, ಆ ಪೇಯ್ಡ್ ಗೆಸ್ಟ್ ಆಗಿ. ಅಲ್ಲಿ ಅವರು ಒಂದಷ್ಟು ಅಮೌಂಟ್ನ ಕಟ್ತಾ ಇದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಸರಿಯಾದ ಊಟ ಸಿಗದೇ ಇರೋ ಕಾರಣದಿಂದ ಅವ್ರು ಹೋಟ್ಲಿನ ಅಮೌಂಟ್ ಕೂಡ ಪೇ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಅವ್ರು ಕ್ಯಾಬ್ ಅಥವಾ ಊಬರ್ ಏನೇ ತೊಗೊಂಡ್ರು ಅಲ್ಲಿ ಕೂಡ ಅವ್ರು ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡ್ತಾ ಇದ್ದಾರೆ, ಯಾಕಂದರೆ ಪೆಟ್ರೋಲ್ ಚಾರ್ಜ್ ಜಾಸ್ತಿ ಆಗಿದೆ ಅಂತ. ಇಂಥವ್ರಿಗೆ ಬೆಸ್ಟ್ ಆಲ್ಟರ್ನೇಟಿವ್ ಆಗಿ ನಾವು ವರ್ಕ್ ಫ್ರಮ್ ಹೋಮ್ನ ಕನ್ಸಿಡರ್ ಮಾಡ್ಬೋದು ಅಂತ ನಾನು ನಂಬ್ತೀನಿ. ಸರ್, ಇನ್ನೊಂದು, ಈಗ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು ಸಮಸ್ಯೆ ಇದೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಬಟ್ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಸಮಸ್ಯೆ ಇಲ್ಲ, ಇದೆಲ್ಲ ಫೇಕ್ ಅಂತ ಹೇಳ್ತಾರೆ. ಯಾರು ನಂಬೋದು, ಯಾರನ್ನ ಬಿಡೋದು? ಈಗ ಸರ್, ಯಾರು ಅನುಭವಿಸ್ತಾ ಇದ್ದಾರೋ ಅವರಿಗೆ ಗೊತ್ತಾಗುತ್ತೆ. ಪ್ರತ್ಯಕ್ಷವಾಗಿ ನೋಡಿದಾಗ ಖಂಡಿತವಾಗ್ಲೂ ಇದರಲ್ಲಿ ಭಾಳಷ್ಟು ಹೊಡೆತ ಬೀಳ್ತಾ ಇದೆ ಸರ್ ದಿನನಿತ್ಯ. ಯಾಕೆಂದರೆ ನಾನು ಹೇಳ್ದಂಗೆ ನಾವು ಡೇ ಟು ಡೇ ವಿ ಆರ್ ಫೇಸಿಂಗ್ ದಟ್. ಅದರಿಂದ ಕೇಂದ್ರ ಸರ್ಕಾರ ಅವರೇ ಒಂದು ಯಾವ ರೀತಿ ಮೇಲೆ ಹೇಳ್ತಾ ಇದ್ದಾರೋ ಹೊಡೆತ ಬೀಳ್ತಾ ಇಲ್ಲ ಅಂತ, ಅದು ನಿಜವಾಗ್ಲೂ ನಮಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಕೇಂದ್ರ ಸರ್ಕಾರ ಹೇಳ್ತಾ ಇರೋಂತೂ ಹಾರ್ಮೋಜಿಂದ ಈಗಾಗಲೇ 2 ಹಡಗು ಬಂದಿದ್ದಾವೆ, ಅದೇ ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ ಕೇಂದ್ರ ಸರ್ಕಾರ ಆ 2 ಹಡಗು ಯಾವ ಇದಕ್ಕೆ ಸಾಕಾಗತ್ತೆ ಸರ್? ನಾಟ್ ಇವನ್ 10% ಆಫ್ ದ ಯೂಸೇಜಸ್ ಅದು ಇದು ಮಾಡೋಕ್ಕಾಗಿಲ್ಲ, ಸರ್ವಿಸ್ ಮಾಡೋಕ್ಕಾಗಿಲ್ಲ. ಸೊ ದಿನನಿತ್ಯ 22 ಹಡಗು ಬರೋ ಕಡೆಗೆ
ಎರಡು ಹಡಗು ಬಂದರೆ ಇನ್ ವಾಟ್ ವೇ ಇಟ್ ಈಸ್ ಗೋಯಿಂಗ್ ಟು ಸಫೈಸ್ ನೀವೇ ಹೇಳಿ ಸರ್. ಸೊ ಅವ್ರಿಗೆ ಅದು ಬಿಗ್ ಅಚೀವ್ಮೆಂಟ್ ಅನ್ಸುತ್ತೆ. ಬಿಕಾಸ್ ಅವ್ರನ್ನ ಒಂದು ಸರ್ ನಾನು ಸಾರಿ ಟು ಸೇ ದಿಸ್ ಕರೆಕ್ಟ್, ಯಾಕೆಂದರೆ ಅವರ ಒಂದು ಫೇಲ್ಯೂರ್ನ ಹೈಡ್ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಡೆಫಿನೆಟ್ಲಿ ಅಲ್ಲಿ ಒಂದು ಇಂಟೆಲಿಜೆನ್ಸಿ ಲ್ಯಾಬ್ಸಸ್ ಇರ್ಬೋದು ಅಥವಾ ಒಂದು ಪ್ರೊಯಾಕ್ಟಿವ್ನೆಸ್ ಇರ್ಬೋದು, ಅಲ್ಲಿ ಎಲ್ಲೋ ಫೇಲ್ ಆಗಿದೆ ಅಂತ ನಾವು ಹೇಳ್ತೀವಿ ಸರ್. ಇದು ಮುಂಚಿತವಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಿದ್ರೆ ಡೆಫಿನೆಟ್ಲಿ ಈ ಥರ ಒಂದು ಸಿಚುವೇಶನ್ ನಮಗೆ ಬರ್ತಾ ಇರಲಿಲ್ಲ. ವೈ ನಾಟ್ ಆನ್ ಹೇಳ್ದಂಗೆ ಬಯೋಗ್ಯಾಸ್ ಇಟ್ ಈಸ್ ಅವ್ರು ಯಾರ ಮೇಲೆ ಡಿಪೆಂಡ್ ಆಗಬೇಕಾಗಿರಲಿಲ್ಲ. ಎಷ್ಟೊತ್ತಿಗೆ ಸೆವ್ರಲ್ ಯೂನಿಟ್ಸ್, ಎಷ್ಟೋ ಖಾಲಿ ಜಾಗಗಳಿದೆ, ಆ ಜಾಗದಲ್ಲಿ ಇಷ್ಟೊತ್ತಿಗೆಲ್ಲ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿಬಿಡ್ಬೋದಾಗಿತ್ತು. ಎಷ್ಟೋ ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಸಿಕ್ಕಿರೋದು. ಆಮೇಲೆ ಡೆಫಿನೆಟ್ಲಿ LPGಗಿಂತ ಕಮ್ಮಿ ರೇಟಲ್ಲಿ ಸಿಕ್ಕಿರೋದು. ಅದು ಪ್ರೊಡಕ್ಷನ್ ಇಷ್ಟೊತ್ತಿಗೆ ಆಗಿ ಸ್ಮೂತ್ ಸಪ್ಲೈ ಇದ್ದಿದ್ರೆ ನಾವು ಇಷ್ಟೆಲ್ಲ ಪರದಾಡೋ ನೆಸೆಸಿಟಿ ಇರ್ತಾ ಇರಲಿಲ್ಲ ಸರ್. ಎಸ್ ದರ್ಶನ್ ಅವ್ರು, ಈ ಗಲ್ಫ್ ರಾಷ್ಟ್ರಗಳ ಜೊತೆ ಭಾರತ ಅಷ್ಟೊಂದು ಅವಲಂಬಿತ ಯಾಕೆ ಅಂತ ಅನಿಸುತ್ತೆ ನಿಮಗೆ ಈ ಕಚ್ಚಾ ತೈಲ ವಿಚಾರ ಅಂತ ಬಂದಾಗ? ಇದು ಒಂದು ವೇಳೆ ರಷ್ಯಾ ಬೇರೆ ಬೇರೆ ದೇಶಗಳ ಮುಖಾಂತರ ನಾವು ಚೆನ್ನಾಗಿದ್ದೀವಿ, ಬಟ್ ಅಲ್ಲಿಂದ ಏನಾದರೂ ತರಿಸುವಂಥ ಪ್ರಯತ್ನ ಆಗಿದ್ರೆ ಬಟ್ ಬಹುಶಃ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಬಟ್ ಯಾಕೆ ಹೇಳ್ತೀನಿ, ಮುಖ್ಯ ಪ್ರಾಬ್ಲಮ್ ಏನಂದರೆ ನಮ್ಮ ಭಾರತ ದೇಶದಲ್ಲಿ ಏನು ಪೆಟ್ರೋಲ್ ಅಥವಾ ಕ್ರೂಡ್ ಆಯಿಲ್ ಯೂಸೇಜ್ ಇದೆಯಲ್ಲ, ಅದರ 80% ನಾವು ಡಿಪೆಂಡ್ ಆಗಿರೋದು ಡೈರೆಕ್ಟಾಗಿ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಮೇಲೆ. ಈಗ ನೀವು ಬೇಕಾದರೆ ಅಮೆರಿಕಾಯಿಂದ ತರಿಸ್ಕೋಬೋದು, ರಷ್ಯಾದಿಂದನೂ ತರಿಸ್ಕೋಬೋದು. ಮೇಯ್ನ್ ಪ್ರಾಬ್ಲಮ್ ಏನಿದೆ ಅಂದರೆ ಆ ಸಿ ರೂಟ್ ಏನಿದೆಯಲ್ಲ, ಅದು ಮಿಡ್ಲ್ ಈಸ್ಟಿಂದ ಬರೋದಕ್ಕಿಂತನೂ ತುಂಬ ಲಾಂಗರ್ ಡಿಸ್ಟೆನ್ಸ್. ಲಾಂಗ್ ಇರಲಿ, ಈಗ ಡೇ ಒನ್ನಿಂದ ತಿಳ್ಕೊಳ್ಳೋಣ. ಇವತ್ತಿಗೆ 22 ದಿನ, ಡೇ 1 ಸ್ಟಾರ್ಟ್ ಆಯಿತು, ಅದು ಬಿಟ್ಬಿಡ್ಬೇಕು, ಹಾರ್ಮೋಸ್ ಬೇಡ ನನಗೆ. ಈಗ ಆಮೇಲೆ ನೀವು ಹೇಳ್ದಂಗೆ ರಷ್ಯಾ ಅಮೆರಿಕ ಇಷ್ಟೊತ್ತಿಗೆ ಒಂದು ತಿಂಗಳ ಬರಬಹುದಾಗಿತ್ತ? ಹೌದು, ಕಂಟಿನ್ಯೂ ಮಾಡಬಹುದಾಗಿತ್ತ? ಚಾನ್ಸ್ ಇತ್ತು ಬರೋಕ್ಕೆ. ಯಾರು ಯುದ್ಧ ಡೈರೆಕ್ಟ್ ಆಗಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲೇನೋ ಅಥವಾ ಈ ಥರ ಸ್ಟ್ರಾಟಜಿಕ್ ಮೂವ್ ತಗೋತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ಮೇ ಬಿ ಇಂಡಿಯಾ ಆ ದಿಟ್ಟಿನಲ್ಲಿ ಯೋಚನೆ ಮಾಡಿರ್ಲಿಕ್ಕಿಲ್ವೇನೋ ಅಂತ ನಾನು ಯೋಚನೆ ಪಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಅದು ಆರ್ಥಿಕ ಎಫೆಕ್ಟ್ ಬೀಳಬಹುದು ಅಂತೇಳಿ. ಈಗ ರಷ್ಯಾ ಜೊತೆ ಹೋದಾಗ ಸಹಜವಾಗಿ ರೇಟ್ ಜಾಸ್ತಿ ಆಗುತ್ತೆ, ವಿಪರೀತ ರೇಟ್ ಆಗ್ತಾರೆ. ಅವಳಿಗೆ ರಷ್ಯಾಗೆ ಅದು ಒಳ್ಳೆ ಪ್ಲಸ್ ಪಾಯಿಂಟ್ ಆಗಿರೋದು. ಈಗ ಯುದ್ಧ ನಡೀತಾ ಇರೋದ್ರಿಂದ ರಷ್ಯಾ ಚೀನಾಗೆ ಸಮಸ್ಯೆನೇ ಇಲ್ಲ. ಹೌದು, ಈಗ ರಷ್ಯಾದಿಂದ ನಾವು ತಗೊಳ್ಳೋದಾದರೆ ಒಂದು ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ. ಇನ್ನೊಂದು ಅವರು ಡಬಲ್ ದ ಅಮೌಂಟ್ ಆಫ್ ಇನ್ಶೂರೆನ್ಸ್ ಕಾಸ್ಟ್ ಕೇಳ್ತಾ ಇದ್ದಾರೆ. ಈಗ ಅವ್ರ ಶಿಪ್ಪು ನಮ್ಮ ಇಂಡಿಯಾಕ್ಕೆ ಬಂದು ತಲುಪುತ್ತೆ ಅಂದರೆ ಮಧ್ಯದ ಯಾವ ದಾರಿಯಲ್ಲಿ ಬೇಕಾದ್ರೂ ಅಮೆರಿಕಾದನ್ನ ಬ್ಲಾಸ್ಟ್ ಮಾಡೋ ಚಾನ್ಸಸ್ ಇದೆ. ಹಾಗಾಗಿ ದೇ ಆರ್ ಆಸ್ಕಿಂಗ್ ಅಸ್ ದ ಡಬಲ್ ಅಮೌಂಟ್ ಆಫ್ ಇನ್ಶೂರೆನ್ಸ್ ಕಾಸ್ಟ್. ಹಾಗಾಗಿ ಭಾರತ ದೇಶ ಇನ್ನೂ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲೆ, ಮಿಡ್ಲ್ ಈಸ್ಟ್ ಮೇಲೆ ಈಗಲೂ ಡಿಪೆಂಡ್ ಆಗಿರೋ ಕಾರಣನೇ ಅದು. ಬಟ್ ಈ ಇರಾನ್ ಜೊತೆ ಒಳ್ಳೆ ಸಂಬಂಧ ಇತ್ತಲ್ಲ ಭಾರತ, ಎಲ್ಲಿ ಎಡವಿತು ಅಂತ? ಯಾಕಂದರೆ ನನ್ನ ಪ್ರಕಾರ ಈ ಯುದ್ಧ ಆದರೂ ಕೂಡ ಭಾರತಕ್ಕೆ ಬರಬೇಕಾಗಿರುವಂಥ ಎಲ್ಲ ಹಡಗುಗಳು ಬರಬಹುದಾಗಿತ್ತು. ಹೌದು, ಈ ಕಳೆದ 2019ರಿಂದ ಇರಾನ್ ಜೊತೆ ಅಷ್ಟೊಂದು ಸಂಬಂಧ ಇಲ್ಲದೆ ಇರೋದಕ್ಕೆ ಕಾರಣ ಆಯಿತಾ? ಅಥವಾ ಅಮೆರಿಕ ಹೋಗಿ ಇಸ್ರೇಲ್ನ ಪ್ರಧಾನಿ ಜೊತೆ ಮಾತುಕತೆ ಆದ್ರಂತ 2ನೇ ದಿನಕ್ಕೆ ಅಲ್ಲಿ ಯುದ್ಧ ಶುರುವಾಗುತ್ತೆ? ನನ್ನ ಪ್ರಕಾರ 2ನೇ ಮಾಹಿತಿ ಕರೆಕ್ಟ್ ಇರ್ಬೋದು ಅನಿಸುತ್ತೆ. ಯಾಕಂದರೆ ಮೋದಿ ಅವರು ಯಾವಾಗ ಇಸ್ರೇಲಿಗೆ ಹೋಗಿ ಬಂದರೋ ಆಗಿ 2 ದಿನಕ್ಕೆ ಯುದ್ಧ ನಡೀತು. ಅವರಿಂದ ಇದು ನಡೀತು ಅಥವಾ ಅದಕ್ಕೆ ಏನಾದ್ರು ಸಂಬಂಧ ಇದೆ ಅನ್ನೋದು ಸುಳ್ಳು. ಆದ್ರೂ ಅವರಲ್ಲಿ ಒಂದು ಚಿಕ್ಕ ಮಟ್ಟಿಗೆ ಒಂದು ಮನಸ್ತಾಪ ಅಂತೂ ಖಂಡಿತ ಆಗಿರುತ್ತೆ ಇರಾನ್ ಮಧ್ಯೆ. ಯಾಕಂದರೆ ಅವರು ಚೈನಾದ ಹಡಗನ್ನ ಬಿಡ್ತಾ ಇದ್ದಾರೆ, ರಷ್ಯಾದ ಹಡಗನ್ನು ಬಿಡ್ತಾ ಇದ್ದಾರೆ, ಆದರೆ ಇಂಡಿಯಾನ ತಡೆಗಟ್ತಾ ಇದ್ದಾರೆ. ಅಂದರೆ ದೇ ವಾಂಟ್ ಟು ಸೆಂಡ್ ಅ ಮೆಸೇಜ್ ಟು ಇಂಡಿಯಾ ಅನ್ನೋದನ್ನ ನಮಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ. ವಾಟ್ ನೆಕ್ಸ್ಟ್, ಏನು ಮಾಡಬೇಕು ಇಂಡಿಯಾಗೆ ಇರುವಂಥ ನೆಕ್ಸ್ಟ್ ಆಪ್ಷನ್ ಅಂದರೆ ಅವ್ರು ಹೇಳ್ದಂಗೆ ಬಯೋಗ್ಯಾಸ್ ಆಪ್ಷನ್ ಇದೆ. ಇನ್ನೊಂದು ನಮಗೆ ರಷ್ಯಾ ಮತ್ತು ಅಮೆರಿಕಾಯಿಂದ ತರಿಸ್ಕೋಬೇಕು ಅಂದರೆ ನಮ್ಮ ಹತ್ರ ಇರೋ ನೆಕ್ಸ್ಟ್ ಆಪ್ಷನ್ ಅಂದರೆ ಇಟ್ ವಿಲ್ ಕಾಸ್ಟ್ 35 to 40 days. ಇದರಿಂದ ನಮಗೆ ಪೆಟ್ರೋಲ್ ಚಾರ್ಜಸ್ಸು $150 ಬೀಳುತ್ತೆ ಪರ್ ಬ್ಯಾರಲ್. ಹಾಗಾಗಿ ದ ಇಂಡಿಯನ್ ಕಮ್ಯುನಿಟಿ ಮಸ್ಟ್ ಬಿ ರೆಡಿ ಟು ಪೇ ದ ಎಕ್ಸ್ಟ್ರಾ ಅಮೌಂಟ್ ಫಾರ್ ದ ಪೆಟ್ರೋಲ್. ಅದಂತೂ ಖಂಡಿತ. ಸರ್, ಈಗ ಒಂದು ವೇಳೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದರೆ ವಾಹನಗಳು ರೋಡಿಗೆ ಇಳಿಯೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಸೊ ಏನು ಪರ್ಯಾಯ ವ್ಯವಸ್ಥೆ ಏನು? ಬೇರೆ ವಾಹನಗಳನ್ನು ತಗೋಬೇಕಾ, ಹೇಗೆ? ಎಲೆಕ್ಟ್ರಿಕಲ್ ಅಂತ ಬಂದಾಗ ಅದೇ ಇರೋದು ಆಪ್ಷನ್. ಯಾಕೆಂದರೆ ಬೇರೆ ಬಂಡವಾಳ ಆಗಬೇಕಲ್ಲ. ಅದೇ ಆಲ್ರೆಡಿ ಇರೋ ಗಾಡಿನೇ ಎಲೆಕ್ಟ್ರಿಕಲ್ ಕಾರು. ಆಮೇಲೆ ಇನ್ನೊಂದೇನು ಅಂದರೆ ಇವಾಗ ಬೆಳಗ್ಗೆ ನ್ಯೂಸ್ ಪೇಪರಲ್ಲೂ ಓದ್ತಾ ಇದ್ವಿ, ಇವಾಗ ಇನ್ಸ್ಟೆಡ್ ಆಫ್ ಯೂಸಿಂಗ್ 1 ಕಾರು ಎಲ್ಲರೂ ಪೂಲಿಂಗ್ ಮಾಡಿಕೊಂಡು 4 ಜನ 5 ಜನ ಒಂದೇ ಕಾರಲ್ಲಿ ಹೋಗ್ಬೋದಾಗತ್ತೆ. ಸೊ ಯಾರ ಹತ್ರ ಎಲೆಕ್ಟ್ರಿಕಲ್ ಕಾರ್ ಇದೆಯೋ ಅಂಥವ್ರ ಜೊತೆಗೆ ಒಂದು ಟೈಪ್ ಮಾಡ್ಕೊಂಡು 4-5 ಜನ ಒಟ್ಟಿಗೆ ಹೋಗೋದು, ಕಾರ್ ಪೂಲಿಂಗ್ ಸಿಸ್ಟಮ್ ಮಾಡಿ ಅದೊಂದು ಆಪ್ಷನ್ ಇರುತ್ತೆ. ಅದು ಬಿಟ್ಟರೆ ಭಾಳ ಮಿತವಾಗಿ ಯೂಸ್ ಮಾಡಬೇಕಾಗತ್ತೆ ಸರ್, ತುಂಬ ಕಮ್ಮಿಯಾಗಿ. ಅಂಟಿಲ್ ಅನ್ಲೆಸ್ ಈ ಪೆಟ್ರೋಲು ಡೀಸೆಲ್ ಇದು ಇಂಪ್ಯಾಕ್ಟು ಕಮ್ಮಿ ಆಗೋವರೆಗೂ. ಸೊ ಅದೊಂದೇ ಆಪ್ಷನ್ ಇರೋದು ಸರ್, ಐದರ್ ಟು ಟ್ರಾವೆಲ್ ಬೈ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆರ್ ಎಲೆಕ್ಟ್ರಿಕಲ್ ಕಾರ್ಸ್, ಆರ್ ಇಫ್ ನಾಟ್ ಟು ಯೂಸ್ ಇನ್ ಎ ವೆರಿ ಲಿಮಿಟೆಡ್ ವೇ. ತುಂಬ ಎಮರ್ಜೆನ್ಸಿ ಇತ್ತು ಅಂದರೆ ಆವಾಗ ಪೆಟ್ರೋಲ್ ಡೀಸೆಲ್ ಹಿಂಗೆ ಕಂಟಿನ್ಯೂ ಆಯಿತು ಅಂದರೆ. ಅದ್ರ ಬದಲು ನಾನು ಹೇಳ್ದಂಗೆ ಒಂದು ಕಮಿಟಿ ಫಾರ್ಮ್ ಮಾಡಿ ಒಂದು ಪೀಸ್ಫುಲ್ ಟಾಕ್ಗೆ ಒಂದು ಇದು ಮಾಡಿದ್ರೆ ಅಟ್ಲೀಸ್ಟು ಯುದ್ಧ ನಿಲ್ಲಿಸಿದ್ರೆ ಭಾಳ ಒಳ್ಳೆಯದು ಅನ್ಸುತ್ತೆ. ಅಂದರೆ ಭಾರತಕ್ಕೆ ದೊಡ್ಡ ಪಾಠ ಆಗಬಹುದಾಗಿದೆ. ಯಾಕಂದರೆ ನಾವು ಬೇರೆ ದೇಶಗಳ ಮೇಲೆ ಎಷ್ಟು ಅವಲಂಬಿತರಾಗಿದ್ದೇವೆ. ಈಗ
ನಾವೇ ಉತ್ಪಾದನೆ ಮಾಡಬೇಕು, ನಮ್ಮಲ್ಲೇ ಉತ್ಪಾದನೆ ಆಗಬೇಕು ಅನ್ನೋದು, ಅಂದರೆ ಬೇರೆ ದೇಶಗಳ ಜೊತೆ ಜಾಸ್ತಿ ಅವಲಂಬಿತರಾಗದೆ ಏನು ಮಾಡಬೇಕು ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್, ದೊಡ್ಡ ಪಾಠ ಇದು ಭಾರತಕ್ಕೆ. ಕಚ್ಚಾ ತೈಲ ಅಂತ ಬಂದಾಗ ಹೆಚ್ಚು ಅವಲಂಬಿತರಾಗಿದೆ. ನಮ್ಮಲ್ಲಿ ಈ ಸಂಸ್ಕರಣ ಘಟ್ಟಗಳು ಇದ್ದಾವೆ, ಬಟ್ ಉತ್ಪಾದನೆ ಮಾಡುವಷ್ಟು ಇಲ್ಲ. ಅಂದರೆ ಒಂದು 40-50% ಅಷ್ಟೇ ಉತ್ಪಾದನೆ ಇದೆ, ಬಟ್ 50% ಡಿಫೆಂಡ್ ಇರೋದು. ಸೊ ಅದನ್ನು ಹೆಚ್ಚಳ ಮಾಡುವಂಥ ಪ್ರಯತ್ನ ಭಾರತ ಮಾಡಬಹುದು ಇನ್ಮೇಲೆ. ಅದು ಆ್ಯಕ್ಚುಲಿ ನೀವು ಹೇಳ್ದಂಗೆ 40-50% ಮಾತ್ರ ಮಾಡೋಷ್ಟು ಕೆಪಾಸಿಟಿ ನಮ್ಮಲ್ಲಿರೋದು. ಬಟ್ ಡೆಫಿನೆಟ್ಲಿ ಡಿಪೆಂಡೆನ್ಸಿ ಆನ್ ಆಯಿಲ್ ಆ್ಯಂಡ್ ಇದಕ್ಕೆ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಗಲ್ಫ್ ಕಂಟ್ರೀಸ್, ಯಾಕೆಂದರೆ ಕ್ಲೋಸ್ ಬೈ ಇರೋದ್ರಿಂದ. ಆಮೇಲೆ ಲಾಜಿಸ್ಟಿಕಲ್ ಸಪೋರ್ಟ್ ಆಗಲಿ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅದೆಲ್ಲ ಉಳಿಯುತ್ತೆ. ಬೇರೆ ದೇಶದಿಂದ ತರಿಸೋದಾದರೆ ಅವ್ರು ಹೇಳ್ದಂಗೆ ಇನ್ನು 35%-40% ಜಾಸ್ತಿನೇ ಆಗ್ಬಿಡ್ಬೋದು. ಆಗ ಆಬ್ವಿಯಸ್ಲಿ ಇದು ಪೆಟ್ರೋಲ್ ಫ್ಯೂಲ್ ಚಾರ್ಜಸ್ ಏನು ಜಾಸ್ತಿ ಆಗುತ್ತೋ ಇಟ್ ವಿಲ್ ರಿಮೇನ್ ದ ಸೇಮ್. ಯುದ್ಧ ಮುಗಿದ ಮೇಲೂ ಅವಾಗ ಕಮ್ಮಿ ಆಗೋ ಸಾಧ್ಯತೆ ಇರಲ್ಲ, ಯಾಕೆಂದರೆ ನಮ್ಮ ಡಿಪೆಂಡೆನ್ಸಿ ಮಿಡ್ಲ್ ಈಸ್ಟ್ ಮೇಲೆ ಇಲ್ಲದೇ ಇರೋದ ಕಾರಣದಿಂದ ನಾವು ಬೇರೆ ಕಡೆ ತರಿಸೋದ್ರಿಂದ 35%-40% ಇನ್ಕ್ರೀಸ್ ಏನಾಗುತ್ತೋ ಹಾಗೆ ಕಂಟಿನ್ಯೂ ಆಗುತ್ತೆ. ಎಸ್ ದರ್ಶನ್ ಅವರು ಸರ್ ಹೇಳ್ದಂಗೆ ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇರೋದು ಎಲ್ಲೆಲ್ಲಿ ತೈಲ ಘಟಕಗಳು ಇದ್ದಾವೆ ಅಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು. ಅಂದರೆ ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ಲಿ ಈ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅನ್ನೋದು ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗ್ತಾ ಇದೆ. ಸೊ ಹಂಗಾಗಿ ಭಾರತದ ಕಡೆಯಿಂದ ಈಗ ನೀವು ಹೇಳಿದಂಗೆ ಬೇರೆ ರೀತಿಯ ಮೊರೆ ಹೋಗಬೇಕಾಗತ್ತೆ. ತೈಲ ಸಂಸ್ಕರಣ ಉತ್ಪಾದನೆ ಜಾಸ್ತಿ ಮಾಡ್ಕೊಳ್ಬೇಕು. ಆಮೇಲೆ ನಮ್ಮ ದೇಶದಲ್ಲಿ ಏನು ಮಾಡಬೇಕಾದ ಕೆಲಸವನ್ನು ಈಗ ಭಾರತ ಮಾಡಲೇಬೇಕಾಗತ್ತೆ. ಭಾರತಕ್ಕೆ ಇದು ದೊಡ್ಡ ಪಾಠ. ನನ್ನ ಪ್ರಕಾರ ಇದು ಆಗಬೇಕಿತ್ತು ಅಂತ ಅನಿಸ್ತಾ ಇಲ್ವಾ ನಿಮಗೆ? ಅಂದರೆ ಬೇರೆ ದೇಶದ ಮೇಲೆ ಭಾರತಕ್ಕೆ ಎಫೆಕ್ಟ್ ಆದಾಗ ಭಾರತ ಏನೇನು ಕಲಿಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು. ಅಂದರೆ ಈ ಯುದ್ಧ ಭಾರತಕ್ಕೆ ಬೇಕಾಗಿತ್ತು ಅನ್ನೋ ಥರ ಕಲಿಯೋದಕ್ಕೆ. ಹೌದು, ಈಗ ನಾವು ಇಡೀ ವರ್ಲ್ಡ್ನ ಒಂದು ಗ್ಲೋಬಲ್ ವಿಲೇಜ್ ಅಂತ ಕರಿತೀವಿ. ಇಂಡಿಯಾದವರು G20 ಮಾಡಿದಾಗ ಇಡೀ ಒಂದು ವರ್ಲ್ಡ್ನ ವಸುದೈವ ಕುಟುಂಬಕಂ ಅಂತ ಕರೆದ್ವಿ. ಹಾಗಾಗಿ ನಮಗೆ ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಏನಾದ್ರು ಒಂದು ಸಮಸ್ಯೆ ಆಗಿದೆ ಅಂದಾಗಲೇ ನಾವು ಅದರಿಂದ ಪಾಠ ಕಲಿಯೋಕ್ಕಾಗೋದು. ಹಾಗಾಗಿ ಈ ಯುದ್ಧ ಭಾರತಕ್ಕೆ ಒಂದು ಮುಖ್ಯವಾದಂತಹ ಪಾಠ ಆಗುತ್ತೆ. ಈಗ ನಾವು ಆಲ್ರೆಡಿ ಮೇಕ್ ಇನ್ ಇಂಡಿಯಾ ಅನ್ನೋ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ನಾವು ಆಟೋಮೊಬೈಲ್ ತಯಾರಿಸ್ತಿದ್ದೀವಿ, ಐರನ್ನು, ಸ್ಟೀಲ್ ಪ್ಲಾಂಟ್ಸ್ ಆಲ್ರೆಡಿ ನಾವು ತಯಾರಿಸ್ತಿದ್ದೀವಿ, ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ವಿ. ಹಾಗಾಗಿ ಇನ್ನು ಮುಂದೆ ಭಾರತ ಈ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ ಅಥವಾ ಸ್ವದೇಶಿ ಅಂತ ನಾವೇನು ಕರಿತೀವಲ್ಲ, ಇದರಲ್ಲಿ ಬಯೋಗ್ಯಾಸ್ ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗೋದಾಗಿರ್ಬೋದು. ಈಗ ನೀವು ನೋಡ್ಬೋದು ರೈಲ್ವೇಸು ಮೆಜಾರಿಟಿ ಆಫ್ ದೆಮ್ ಆರ್ ರನ್ನಿಂಗ್ ಬಿಕಾಸ್ ಆಫ್ ಎಲೆಕ್ಟ್ರಿಸಿಟಿ. ಅದೇ ಥರ ಬೆಸ್ಟ್ ಅದರ್ ಆಲ್ಟರ್ನೇಟಿವ್ಗೆ ಇಂಡಿಯಾ ಹೋದರೆ ಪೆಟ್ರೋಲ್ ಮೇಲೂ ಡಿಪೆಂಡ್ ಆಗೋದು ಕಡಿಮೆ ಆಗುತ್ತೆ ಅಂತ ನಾನು ನಂಬ್ತೀನಿ. ಭಾರತಕ್ಕೆ ಆ ತಾಕತ್ತಿದೆ. ಒಟ್ಟಿನಲ್ಲಿ ಏನೇ ಆದರೂ ಕೂಡ ಇನ್ನೊಬ್ಬ ದೇಶ ಮೇಲೆ ಅವಲಂಬಿತರಾಗಬಾರ್ದು ಅನ್ನೋದು. ಸರ್, ಒಂದು ವೇಳೆ ಈಗ ಲಾಕ್ಡೌನ್ ಆಯಿತು ಅಂತ ಅಂದ್ಕೊಳ್ಳೋಣ, ಏನೆಲ್ಲ ಸಮಸ್ಯೆ ಎದುರಾಗುತ್ತೆ? ಎಷ್ಟು ದಿನ ಇರಬಹುದು ಲಾಕ್ಡೌನ್ ಅನ್ನೋಂಥ ಆತಂಕ, ಯಾವ ರೀತಿಯಾಗಿ ಪ್ಲಾನ್ ಮಾಡ್ಬೋದು ಅನ್ನೋಂಥ ಆತಂಕ. ಸೊ ಉದ್ಯಮಕ್ಕೆ ಅದು ಎಷ್ಟು ಎಫೆಕ್ಟ್ ಆಗುತ್ತೆ? ಲಾಕ್ಡೌನ್ ಆದರೂ ಕೂಡ ಉದ್ಯಮಕ್ಕೆ ಸಡಿಲಿಕೆ ಹೇಗಿರಬೇಕು? ಅದೇ ಇವಾಗ ಲಾಕ್ಡೌನ್ ಆದ್ರೂ ಡೆಫಿನೆಟ್ಲಿ ಯಾವ್ಯಾವ ಕಂಪ್ನಿಗಳು ಇಂಥ ವಾರ್ ಎಫೆಕ್ಟ್ ಮೇಲೆ ಡಿಪೆಂಡೆನ್ಸಿ ಇರೋದಿಲ್ವೋ ಅವ್ರು ಕಂಟಿನ್ಯೂ ಮಾಡ್ತಾರೆ. ವರ್ಕ್ ಫ್ರಮ್ ಹೋಮು, ಬೇರೆ ಬೇರೆ ವೇಸಲ್ಲಿ ಆನ್ಲೈನು ಆ ಥರ ಅಲ್ಲ. ಇವಾಗ ಎಲ್ಲಾದರೂ ಒಂದು ಕಾಮನ್ ವರ್ಕ್ ಹಿಂಗೆ ಇದು ತೊಗೊಂಡು ಅಲ್ಲಿಂದ ವರ್ಕ್ ಮಾಡೋದು ಆ ಥರ ಇರುತ್ತೆ. ಕೆಲವರಿಗೆ ಎಫೆಕ್ಟ್ ಆಗೋದಿಲ್ಲ, ಅರೌಂಡ್ 30-40%. ಬಟ್ ಎಸ್ಪೆಷಲಿ ನಮ್ಮಂಥವ್ರಿಗೆ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಇವಾಗ ನೋಡಿ, ಈ ಮಾರ್ಚಲ್ಲಿ ಎಷ್ಟೋ ಜನ ದೇ ವುಡ್ ಹ್ಯಾವ್ ಬಿನ್ ಸ್ಟ್ರೆಸ್ಡ್ ಕಂಪ್ಲೀಟ್ ಇಯರ್ ಎಂಡಿಂಗ್ ಆದ್ದರಿಂದ. ಆಮೇಲೆ ಟೂರಿಸಮ್ಗೆ ಪ್ಲ್ಯಾನ್ ಮಾಡಿದರು ಏಪ್ರಿಲ್ ಮೇ. ಇವಾಗ ನಮ್ಗೆ ಯಾವುದು ಬುಕ್ಕಿಂಗ್ಸ ಬಂದಿಲ್ಲ. ಏಪ್ರಿಲ್ ಮೇಗೆಲ್ಲ ಲಾಟ್ ಮೆನಿ ವುಡ್ ಬಿ ಟ್ರಾವೆಲಿಂಗ್ ಫಾರ್ ಇಂಟರ್ನ್ಯಾಷನಲ್ ಟ್ರಾವೆಲ್ಗೆ, ಆಮೇಲೆ ಡೊಮೆಸ್ಟಿಕ್ ಟ್ರಾವೆಲ್ಗೆ, ಒಂಥರ ವೆಕೇಶನ್ಸ್ ಅದೆಲ್ಲ ಸಮಸ್ಯೆ ಅಲ್ಲ. ಈಗ ಈ ರೀತಿ ರೇಟ್ ಜಾಸ್ತಿ ಆದಾಗ ಟ್ರಾವೆಲ್ಸ್ನವ್ರು ರೇಟ್ ಜಾಸ್ತಿ ಮಾಡ್ತಾರೆ, ಬಟ್ ಅದು ಸಮಸ್ಯೆ ಆಗೋದು ಜನಸಾಮಾನ್ಯರ ಮೇಲೆ. ಜನಸಾಮಾನ್ಯ ವಿಪರೀತವಾಗಿ ರೇಟ್ ಹಾಕ್ತೀರಿ, ಅನಿವಾರ್ಯವಾಗಿ ಓಡಾಡಲೇಬೇಕು ಅನ್ನೋಂಥ ಪರಿಸ್ಥಿತಿ ಆಗುತ್ತೆ. ಹೌದು. ಸೊ ಏನು ಮಾಡಬೇಕು ಅಂದರೆ, ರಾಜ್ಯ ಸರ್ಕಾರ ಕೇಳಿದ್ರೆ ನಮಗಿಲ್ಲ, ಕೇಂದ್ರ ಸರ್ಕಾರ ಮೇಲೆ ಹಾಕ್ತಾರೆ. ಕೇಂದ್ರ ಸರ್ಕಾರ ಹೇಳಿದ್ರೆ ಈಗ ಅಂಥ ಪರಿಸ್ಥಿತಿ ಇದೆ, ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದೀವಿ, ಎಲ್ಲರೂ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಾರೆ. ಬಟ್ ಸ್ಯಾಲ್ರಿ ಅಷ್ಟೇ ಇದೆ. ಬಟ್ ವಿಪರೀತ ತರಕಾರಿ ರೇಟ್ ಜಾಸ್ತಿ, ಈಗ ಟ್ರಾವೆಲ್ ರೇಟ್ ಜಾಸ್ತಿ, ಪೆಟ್ರೋಲ್ ರೇಟ್ ಜಾಸ್ತಿ. ಈಗ ಚಿಕನ್ ಬೇರೆ ಸಿಗ್ತಾ ಇಲ್ಲ, ಅಲ್ಲಿ ಏನು ವಿತ್ ಸ್ಕಿನ್ ವಿತೌಟ್ ಸ್ಕಿನ್ ಅಂತೆ. ಹೌದು. ಈ ರೀತಿಯ ಸಮಸ್ಯೆ ಅಂದರೆ ಎಲ್ಲದಕ್ಕೂ ಸಮಸ್ಯೆ ಆಗ್ತಾ ಇದೆ. ಎಲ್ಲ ರೇಟ್ ಜಾಸ್ತಿ. ನೋಡಿ, ನಿನ್ನೆ ಯುಗಾದಿ ಹಬ್ಬ, ಹಾಗಾಗಿ ಎಲ್ಲರೂ ಕೂಡ ನಾನ್ ವೆಜ್ ಅದನ್ನು ಮಾಡಲೇಬೇಕಾಗಿತ್ತು. ಸೊ ಆದರೂ ಕೂಡ ಕ್ಯೂ ನಿಂತಿದ್ರು ಚಿಕನ್ ಅಂಗಡಿ ಮುಂದೆ. ರೇಟ್ ಜಾಸ್ತಿ ಹಾಕಿದೆ, ಯಾಕಂದರೆ ಅದನ್ನೇ ಹೇಳೋಕ್ಕಾಗಲ್ಲ. ಅವ್ರು ಕೇಳಿದ್ರೆ ಏನು ಗ್ಯಾಸ್ ಇಲ್ಲ, ರೇಟ್ ಜಾಸ್ತಿ ಅಂತ ಹೇಳ್ತಾರೆ. ಆ ರೀತಿಯ ಸಮಸ್ಯೆ ಆಗ್ತದೆ. ನೇರವಾಗಿ ಜನಸಾಮಾನ್ಯರ ಮೇಲೆ ತಾನು ಇದು ಎಫೆಕ್ಟ್ ಆಗ್ತಾ ಇರೋದು. ಖಂಡಿತವಾಗ್ಲೂ ನೀವು ಹೇಳ್ದಂಗೆ ಜನಸಾಮಾನ್ಯ ಮೇಲೆ ಅದೇ ನಾನು ಹೇಳ್ತಾ ಇರೋದು. ಯಾವಾಗ ಎಲ್ಲ ಥರ ಒಂದು ಕಡಿವಾಣ ಎಲ್ಲ ಸ್ಟಾಪ್ ಆಗಿಬಿಡೋದು, ಆಬ್ವಿಯಸ್ಲಿ ನಮ್ಮಂಥ ಇವನ್ ಇನ್ಕಮು ಸ್ಟಾಪ್ ಆಗಿಬಿಟ್ಟಿದೆ. ಇನ್ಕಮ್ ಆದರೆ ಇದ್ದರೆ ಓಕೆ, ಎಕ್ಸ್ಪೆನ್ಸಿವ್ ಆದರೆ ಸ್ಟಿಲ್ ವಿಲ್ ಬಿ ಏಬಲ್ ಟು ಅಫೋರ್ಡ್, ವಿಲ್ ಅಫೋರ್ಡ್ ಟು ಬೈ ದಟ್. ಆದರೆ
ಇವಾಗ ಎಲ್ಲ ಕಡೆ ಒಂದು ಕಡೆ ಪ್ರೈಸ್ ಇನ್ಕ್ರೀಸ್ ಆಗ್ತಾ ಇದೆ, ಇನ್ನೊಂದು ಕಡೆ ನಮ್ಮ ಇದು ಸ್ಯಾಲ್ರಿ ಜಾಸ್ತಿ ಬರ್ತಾ ಇಲ್ಲ ಅಂದರೆ ಇನ್ನು ಎಲ್ಲಿಂದ ಎಕ್ಸ್ಪೆನ್ಸ್ ಮೇಂಟೈನ್ ಮಾಡ್ತಾರೆ? ಇಟ್ಸ್ ಮೋರ್ ಆರ್ ಲೆಸ್ ಲೈಕ್ ಎನ್ ಇನ್ಫ್ಲೇಷನ್ ಥರ. ಸೊ ಈ ರೀತಿ ಒಂದು ಸಿಚುವೇಶನಲ್ಲಿ ಇರಬೇಕಾದ್ರೆ ಭಾಳ ಕಷ್ಟ ಆಗ್ತಾ ಇದೆ. ಅದೇ ಇದೆಲ್ಲಿ ಎಲ್ಲಾದರೂ ಎಷ್ಟು ಬೇಗ ಆದರೂ ಅಷ್ಟು ಬೇಗ ಏನಾದರೂ ಒಂದು ಸೊಲ್ಯೂಷನ್ಸ್ ಹುಡುಕಿ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ಪ್ರಾಬ್ಲಮ್ ಅಂತ. ದಟ್ಸ್ ವಾಟ್. ಎಸ್ ದರ್ಶನ್ ಅವರು, ಈಗ ಭಾಳಷ್ಟು ಜನ ಅಂದ್ಕೊಂಡಿದ್ದಾರೆ ಈ ಗ್ಯಾಸ್ ಸಿಲಿಂಡರ್ ಮತ್ತು ಪೆಟ್ರೋಲ್ ಅಷ್ಟೇ ಇರ್ಬೋದು ಸಮಸ್ಯೆ ಅಂತೇಳಿ. ಭಾಳಷ್ಟು ಜನರಿಗೆ ಗೊತ್ತಿಲ್ಲ, ರೈತರಿಗೆ ಅದು ಸಮಸ್ಯೆ ಆಗುತ್ತೆ. ರಸಗೊಬ್ಬರ ಆಗಿರ್ಬೋದು, ಸಿಮೆಂಟ್ ವಿಚಾರ ಅಂತ ಬಂದಾಗ, ಮತ್ತು ಹಾಸ್ಪಿಟಲ್ ಕಿಟ್ ವಿಚಾರ ಅಂತ ಬಂದಾಗ ಅದೆಲ್ಲ ರೇಟ್ ವಿಪರೀತ ಜಾಸ್ತಿ ಆಗುತ್ತೆ. ಆಮೇಲೆ ರಸಗೊಬ್ಬರ ಸಿಕ್ಕಿಲ್ಲ ಅಂದರೆ ರೈತರು ಏನು ಮಾಡಬೇಕು ಅಂತ ಏನೆಲ್ಲ ಸಮಸ್ಯೆ ಆಗ್ಬೋದು ಮುಂದಿನ ದಿನಗಳಲ್ಲಿ. ಈಗ ನೋಡಿ, ಯೂರಿಯಾ ಪ್ರೊಡಕ್ಷನ್ ಅಂತ ಬಂದಾಗ ಮೆಜಾರಿಟಿ ಆಫ್ ದ ಇಂಡಿಯನ್ ರೈತರು ಡಿಪೆಂಡ್ ಆಗಿರೋದೇ ಯೂರಿಯಾ ಮೇಲೆ. ಆ ಯೂರಿಯಾ ನಮಗೆ ಸಿಗೋದೇ LNG LPG ಮುಖಾಂತರ. ಈ LNG LPG ನಮಗೆ ಸರಿಯಾದ ಸಮಯದಲ್ಲಿ ಸಿಗದೇ ಇದ್ದರೆ ಯೂರಿಯಾ ನಿಂತು ಹೋಗುತ್ತೆ. ಇನ್ನೊಂದು, ನಾವು ಬೆಳೆ ಏನು ಬೆಳಿತೀವಲ್ಲ ಅದು ಯಾವುದೇ ಯುದ್ಧಕ್ಕೋಸ್ಕರ ಕಾಯುವಂಥದ್ದಲ್ಲ. ಆ ಸಮಯಕ್ಕೆ ನಾವು ಯೂರಿಯಾ ಹಾಕಬೇಕು, ಆ ಸಮಯಕ್ಕೆ ನಮಗೆ ಬೆಳೆ ಸಿಗಬೇಕು. ಇಂಥ ಸಿಚುವೇಶನಲ್ಲಿ ಏನಾಗುತ್ತೆ, ಸರಿಯಾದ ಬೆಳೆ ಸಿಗದೇ ಇರೋ ಕಾರಣದಿಂದ ಇರೋ ಬೆಳೆಗಳಲ್ಲಿ ರೇಟ್ ತುಂಬ ಜಾಸ್ತಿ ಆಗುತ್ತೆ. ಇನ್ನೊಂದು, ರೈತರಿಗೆ ಅವರಿಗೆ ಬೆಳೀತಾ ಇರುವಂತಹ ಬೆಳೆಗೆ ತಕ್ಕಂಥ ಬೆಲೆನೂ ಸಿಗದೇ ಇರೋ ಕಾರಣ ಆಗುತ್ತೆ. ಹಾಗಾಗಿ ರೈತರಿಗೂ ಕೂಡ ಇದರಿಂದ ಡೈರೆಕ್ಟ್ ಹೊಡ್ತಾ ಇದೆ ಅಂತ ನಾನು ಹೇಳ್ತೀನಿ. ನೀವು ಇನ್ನೊಂದು ಹೇಳಿದ್ರಿ ಹಾಸ್ಪಿಟಲ್ ಕಿಟ್ಸ್ ಅಂತ. ಎಷ್ಟೋ ಹಾಸ್ಪಿಟಲ್ ಕಿಟ್ ಆಗಿರ್ಬೋದು ಅಥವಾ ಆಕ್ಸಿಜನ್ ಸಿಲಿಂಡರ್ಸ್, ನೈಟ್ರೋಜನ್ ಸಿಲಿಂಡರ್ಸ್, ಇದನ್ನೆಲ್ಲ ನಾವು ಬೇರೆ ದೇಶದಿಂದನೂ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಹಾಗಾಗಿ ಇದು ಒಂದು ಎಮರ್ಜೆನ್ಸಿ ಸಿಚುವೇಶನ್ ಆಗೋ ಚಾನ್ಸಸ್ ಕೂಡ ತುಂಬ ಇದೆ. ಈಗ ಯಾವ ದೇಶಗಳು ಭಾರತ ಕೊಡೋಕ್ಕಿಂತ ಮುಂಚೆ ಯಾವ ದೇಶದಲ್ಲಿ ಯುದ್ಧ ನಡೀತಿದೆಯೋ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಹಾಸ್ಪಿಟಲ್ ಕಿಟ್ಸ್ನ ಕೊಡೋ ವಿಚಾರದಲ್ಲಿ. ಆಗ ಆ ದೇಶಗಳಿಗೆ ಹಾಸ್ಪಿಟಲ್ ಕಿಟ್ನ ಕೊಟ್ಟು ಉಳಿದದನ್ನು ನಂತರ ಭಾರತ ದೇಶ ಕೊಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಯಾವುದೇ ಯುದ್ಧದ ಸಿಚುವೇಶನ್ ಇಲ್ಲ. ಹಾಗಾಗಿ ಅದೂ ನಮಗೆ ಒಂದು ಮುಖ್ಯವಾದ ಪಾಠ ಆಗುತ್ತೆ ಅಂತ ನಾನು ನಂಬ್ತೀನಿ. ಆಲ್ರೆಡಿ ಈಗ ಅಮೆರಿಕಗಂತೂ ಪಾಠ ಆಗಿದೆ, ಬಟ್ ಅಮೆರಿಕನೇ ಸರೆಂಡರ್ ಆಗುವಂಥ ಸಾಧ್ಯತೆ ಇದೆಯಾ? ಇದೆಲ್ಲ ಲಕ್ಷಣಗಳು ನೋಡ್ತಾ ಇದ್ರೆ ಈಗ ಬೇರೆ ಬೇರೆ ದೇಶಗಳು ಎಲ್ಲರೂ ಕೂಡ ಈಗ ಅಮೆರಿಕದ ಮೇಲೆ ಒತ್ತಡ ಹಾಕ್ತಾ ಇರೋದು ನಿಮ್ಮಿಂದನೇ ಆಗಿರೋದು ಅಂತೇಳಿ. ಬಹುಶಃ ಅಮೆರಿಕ ಎಂಟ್ರಿ ಕೊಟ್ಟಿಲ್ಲ ಅಂದರೆ ಹಂಗೆ ಆಗ್ತಿರಲಿಲ್ಲ ಬಹುಶಃ ಈ ಸಮಸ್ಯೆ. ನೀವು ಹಳೆ ಹಿಸ್ಟ್ರಿ ತೊಗೊಂಡು ಹೋದರೆ ಅಮೆರಿಕ ಯಾವತ್ತೂ ಸರೆಂಡರ್ ಆಗಲ್ಲ. ಅವರ ಯುದ್ಧದನ್ನು ಅರ್ಧದಲ್ಲೇ ದೊಡ್ಡ ಮನಸ್ಸು ತೋರಿಸಬೇಕು ಅಂತ ಹೇಳ್ತಾ ಇರೋದು. ಈಗ ಇರಾನ್ ಸರೆಂಡರ್ ಆಗೋದೇ ಇಲ್ಲ. ಪೆಟ್ಟು ತಿಂದಿರುವಂಥ ದೇಶ ಅದು. 9 ದೇಶಗಳ ವಿರುದ್ಧ ಏಕಾಂಗಿಯಾಗಿ ಹೋರಾಟ ಮಾಡ್ತಿದ್ದಾರೆ. ಸರ್ವನಾಶದ ಪರವಾಗಿಲ್ಲ, ಇರಾನ್ ಸರೆಂಡರ್ ಆಗೋಕ್ಕೆ ಚಾನ್ಸೇ ಇಲ್ಲ. ನನ್ನ ಪ್ರಕಾರ ಅಮೆರಿಕನೇ ಸರೆಂಡರ್ ಆಗಬೇಕು, ದೊಡ್ಡ ಮನಸ್ಸು ಮಾಡಿ. ಇಲ್ಲಾಂದರೆ ಮೋದಿ ಥರ ಯಾರೋ ಒಬ್ರು ಹೋಗಿ ಮಾತುಕತೆ ಅದು ನಡೆಸಬೇಕು. ನನ್ನ ಪ್ರಕಾರ ಮೋದಿ ಅಷ್ಟೇ ಅಲ್ಲದೆ ಬ್ರಿಕ್ಸ್ ಅಂತಹ ನಾವು ಒಂದು ಸಮಿಟ್ನ ಕರಿತೀವಿ. ಬ್ರಿಕ್ಸ್ ಅಂತ ಒಂದು ಸಂಘ ಇದೆ. ಈ ಬ್ರಿಕ್ಸಲ್ಲಿ ಭಾರತ, ರಷ್ಯಾ, ಚೀನಾ ಇವರೆಲ್ಲ ಒಂದು ಪಾರ್ಟ್ ಆಗಿದ್ದಾರೆ. ಇವರೆಲ್ಲರೂ ಒಟ್ಟು ಸೇರಿದ್ರೆ ಅಮೇರಿಕಾನ ಕನ್ವಿನ್ಸ್ ಮಾಡೋ ಚಾನ್ಸ್ ಇದೆ ಅಂತ ನಾನು ನಂಬ್ತೀನಿ. ಜೊತೆಗೆ ಅಮೇರಿಕ ಒಟ್ಟಿಗಾಗಿ ಒಪ್ಪದೇ ಇದ್ರೂ ಅಮೇರಿಕ, ರಷ್ಯಾ, ಭಾರತ ಹಾಗೆ UN ಅಫಿಷಿಯಲ್ಸ್ ಎಲ್ಲರೂ ಒಗ್ಗೂಡಿ ಪ್ರೆಷರ್ ಮಾಡಿದ್ರೆ ಯಾವುದಾದ್ರೂ ನಾವು ಅಮೇರಿಕಾನ ಮನವೊಲಿಸೋಲ್ಲಿ ಸಾಧ್ಯತೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಒಟ್ಟಿನಲ್ಲಿ ಏನೇ ಮಾಡಿ ಯುದ್ಧ ನಿಲ್ಲಬೇಕಿಲ್ಲ ಅಂದರೆ ಅದರ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಹೇಳ್ತಾ ಇದ್ರಿ. ಹೌದು. ಈಗಾಗಲೇ PGಗಳಲ್ಲಿ ಊಟ ಸಿಗ್ತಿಲ್ಲ ಅಂತೇಳಿ ಪರದಾಡ್ತಿದ್ದಾರೆ. ಮೊದಲ ಥರ ಬೇರೆ ಬೇರೆ ವೆರೈಟಿ ಫುಡ್ಗಳನ್ನು ಕೊಡ್ತಾ ಇದ್ರು. ಇವಾಗ ಬರೀ ಅನ್ನ ಸಾಂಬಾರು ಬಿಟ್ಟರೆ ಬೇರೆ ಏನೂ ಸಿಗ್ತಾ ಇಲ್ಲ. ಅಂದರೆ ಆಲ್ಮೋಸ್ಟ್ ಅಲ್ಲಿ 50% ಹೋಟೆಲ್ಗಳು ಕ್ಲೋಸ್ ಆಗಿವೆ. ಈಗ PGಗಳನ್ನೇ ನಂಬಿರುವಂಥ ಯುವತಿಯರ ಪರಿಸ್ಥಿತಿ ಏನು ಅಂತ? ಅದೇ ಮೊನ್ನೆ ರೀಸೆಂಟಾಗೂ ಕೆಲವು ಕಡೆ ಬಂತು. ಇನ್ಫ್ಯಾಕ್ಟ್ ಬರೀ ಬೇಸಿಕ್ ಫುಡ್ ಏನಿದೆಯೋ ಅದು ಮಾತ್ರ ಸಿಗ್ತಾ ಇದೆ. ಒಂದು ಸಾರು, ತಿಳಿ ಸಾರನ್ನು, ಸಾಂಬಾರನ್ನು ಮತ್ತು ಕರ್ಡ್ ರೈಸ್, ಆ ಥರ ಯಾವುದೇ ಒಂಥರ ದೋಸೆ, ಅದರ ಕರ್ದಿದ್ದೇ ಆಗಲಿ ದೋಸೆ, ಬಜ್ಜಿ, ಬೋಂಡ ಆ ಥರ ಯಾವುದೂ ಸಿಗ್ತಾಯಿಲ್ಲ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಸಿಲಿಂಡರು LPG ಇಲ್ದಿರೋದ್ರ ಕಾರಣ. ಸೊ ಇದೆಲ್ಲ ಹೊಡ್ತಾ ಆಲ್ರೆಡಿ ಕಾಣಿಸ್ತಾ ಇದೆ. ಪಾಪ ಅವ್ರಿಗೂ ಏನು ಮಾಡೋಕ್ಕಾಗಲ್ಲ, ಬಂದ್ಬಿಟ್ಟಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಟು ಕಂಟಿನ್ಯೂ ಟು ವರ್ಕ್ ಆ್ಯಂಡ್ ದೇ ಹ್ಯಾವ್ ಟು ಕಂಟಿನ್ಯೂ ಸ್ಟೇಯಿಂಗ್ ಹಿಯರ್. ಸೊ ಆ ರೀಸನಿಂದ ಈಗ ಸದ್ಯಕ್ಕೆ ಏನು ಸಿಗ್ತಾ ಇದೆಯೋ ಅದರಲ್ಲೇ ಅವರು ತೃಪ್ತಿ ಪಡಬೇಕಾಗಿದೆ ಅಷ್ಟೇ. ಈ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟ ಅಂತೂ ಜಾಸ್ತಿ ಆಗ್ತಾ ಇದೆ ಅನ್ನೋದು, ವಿಪರೀತವಾಗಿ ರೇಟ್ ಹಾಕ್ಲಾಗ್ತಾ ಇದೆ. ಆಮೇಲೆ ಈ ಬೇಕರಿ ಮಾಲೀಕರಿಗೆ ಗ್ಯಾಸ್ ಸಿಗ್ತಿಲ್ಲ ಅಂತೆ, ನೇರವಾಗಿ ಹೇಳ್ತಾರಂತೆ ನಾವು ಕೊಡೋದೇ ಇಲ್ಲ, ಬೇರೆ ಕಡೆ ಡಿಮ್ಯಾಂಡ್ ಇದೆ, ಬೇರೆ ಕಡೆ ಕೊಡ್ತೀವಿ ಅಂತೇಳಿ. ಹೌದು, ಅದು ಕೆಲವು ಕಡೆ 3,000ರಿಂದ 4,000ವರೆಗೂ ಚಾರ್ಜ್ ಮಾಡ್ತಾಯಿದ್ದೀರಿ. ಇದೆಲ್ಲ ಎಲ್ಲಾದರೂ ಒಂದು ಕಡೆ. ಆದರೆ ಹೇಗೆ ಕಂಡುಹಿಡಿಯೋದು, ಯಾವ ರೀತಿ ಮಾಡೋದು? ಇಟ್ಸ್ ಆಲ್ ನ್ಯೂ ಥಿಂಗ್. ಯಾರಿಗೇ ಆಗಲಿ ಇವಾಗ ಇನ್ವೆಸ್ಟಿಗೇಷನ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಅಂಟಿನಲ್ಲಸ್ ಇಫ್ ದರ್ ಇಸ್ ಎ ಕ್ರೈಮ್ ದಲ್ ಗೆಟ್ ಟು ನೋ ವಾಟ್ ಆ್ಯಕ್ಷನ್ಸ್ ಹ್ಯಾಸ್ ಟು ಬಿ ಟೇಕನ್. ಇಟ್ಸ್ ಎ ನ್ಯೂ ಥಿಂಗ್. ಅದರಿಂದ ಎವ್ರಿಬಡಿ ಈಸ್ ವರ್ಕಿಂಗ್ ಅಪ್ ಆನ್ ದಟ್. ದೇ ಟ್ರೈಯಿಂಗ್ ದ ಲೆವೆಲ್ ಬೆಸ್ಟ್ ಟು ಕಮ್ ಔಟ್ ಆಫ್. ಈ ಕಾಳಸಂತೆ ಇದನ್ನು ಒಂದು ಅವರು ಟ್ರೈ ಮಾಡ್ತಾ ಇದ್ದಾರೆ. ಆದಷ್ಟು ಇದಕ್ಕೆಲ್ಲ ಎಲ್ಲ ಒಂದು ಕಡಿವಾಣ ಹಾಕಿ ಆಗ್ತಾರೆ. ಇಟ್ ವಿಲ್ ಟೇಕ್ ಸಮ್ ಟೈಮ್ ಪ್ರಾಬಬ್ಲಿ.
ಎಸ್, ಮಾತಾಡೋಣ. ಮತ್ತೊಬ್ಬರಿಗೆ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಎಸ್, ಸುರೇಶ್ ರಾಜ್ ಅಂತೇಳಿ ಉದ್ಯಮಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್ ಸರ್, ನೋಡ್ತಾ ಇದ್ರಿ ಕಳೆದ 22 ದಿನಗಳಿಂದ ನಿರಂತರವಾಗಿ ಯುದ್ಧ ನಡೀತಾ ಇದೆ. ನೀವು ಕೂಡ ಬೇರೆ ಬೇರೆ ದೇಶಗಳಲ್ಲಿ ಓಡಾಟ ಮಾಡಿದ್ದೀರಿ. ಬಟ್ ಅದರ ಎಫೆಕ್ಟ್ ಇಲ್ಲಿ ಭಾರತಕ್ಕೆ ತಟ್ಟತ್ತೆ ಅಂತೇಳಿ ಬಹುಶಃ ಯಾರು ಅಂದ್ಕೊಂಡಿರಲಿಲ್ಲ ಅಂತ ಅನ್ಸುತ್ತೆ. ಆರಂಭದಲ್ಲಿ ಯುದ್ಧ ಆದಾಗ ಎಲ್ಲೋ ಒಂದು ಕಡೆ ಆಗ್ತಾ ಇದೆ ಬಿಡಿ ಅಂತೇಳಿ. ಆದರೆ ಈ ನೇರ ಎಫೆಕ್ಟ್ ಆಗ್ತಾ ಇರೋದು ಉದ್ಯಮಕ್ಕೂ ಕೂಡ ಎಫೆಕ್ಟ್ ಆಗ್ತಾ ಇದೆ, ಜನಸಾಮಾನ್ಯರಿಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಬಟ್ ಉದ್ಯಮದಲ್ಲಿ ಏನೆಲ್ಲ ಎಫೆಕ್ಟ್ ಆಗ್ತಾ ಇದೆ, ಯಾರಿಗೆಲ್ಲ ಸಮಸ್ಯೆ ಆಗ್ತಾ ಇದೆ, ವಾಟ್ ನೆಕ್ಸ್ಟ್? ನೋಡಿ, ಈಗ ಒಂದು ವಾರ ಆಗಿಬಿಟ್ರೆ ಒಬ್ಬರಿಗೆ ಲಾಭ, ಒಬ್ಬರಿಗೆ ನಷ್ಟ. ಯಾವುದೇ ಒಂದು ಉದ್ಯಮದಲ್ಲಿ, ಯಾವುದೇ ಒಂದು ಕೆಲಸದಲ್ಲಿ ಒಬ್ರಿಗೆ ನಷ್ಟ ಆಗುತ್ತೆ, ಒಬ್ಬರಿಗೆ ಲಾಭ ಆಗುತ್ತೆ. ಈಗ ಹೆಂಗಾಗಿದೆ ಅಂದರೆ, ಯಾರ್ಯಾರು ವೆಪನ್ಗಳು ಮಾಡಿ ಇಕ್ಕಿದ್ರಲ್ವ, ಚೈನಾ ಆಗಿರಲಿ, ಭಾರತ ಆಗಿರಲಿ, ರಷ್ಯಾ ಆಗಿರಲಿ ಅಥವಾ ಅಮೇರಿಕಾ ಆಗಿರಲಿ, ನಾವೆಲ್ಲ ತುಂಬ ದೊಡ್ಡ ದೊಡ್ಡ ವೆಪನ್ಗಳು ಮಾಡಿ ಸ್ಟಾಕ್ ಇಕ್ಕಿರ್ತೀವಿ. ಇವಾಗ ಅದು ಸೇಲ್ ಆಗಬೇಕು. ಈ 12 ಕಂಟ್ರಿನಲ್ಲಿ ಬಂದ್ಬಿಟ್ಟು ವಾರ್ ಆಗ್ತಾಯಿದೆಯಲ್ಲ, ಅದು ಸೇಲ್ ಆಗ್ತಾಯಿದೆ. ಗೊತ್ತಿಲ್ದಿರೋ ಬಚ್ಚಿಟ್ಟು ಅಥವಾ ಬ್ಯಾಕ್ ಡೋರ್ನಲ್ಲೋ ತನ್ನ ಪ್ರಾಜೆಕ್ಟ್ನ ಸೇಲ್ ಮಾಡ್ತಾಯಿದ್ದಾರೆ. ಅದು ಒಂದು ಕಡೆ. ಈಗ ನಮ್ಮಲ್ಲಿ ಬಂದ್ಬಿಟ್ಟು ಊಟದ ಸಮಸ್ಯೆ, ಗ್ಯಾಸ್ದು, ಪೆಟ್ರೋಲ್ದು, ಡೀಸೆಲ್ದು. ಈ ಡೀಸೆಲ್ದು, ಪೆಟ್ರೋಲ್ದು ಇಷ್ಟು ದೊಡ್ಡ ಸಂಖ್ಯೆ, ನಮ್ಮ ತುಂಬ ದೊಡ್ಡ ದೇಶ, ಜನಸಂಖ್ಯೆ 170 ಕೋಟಿ ಇರೋಂಥ ದೇಶ. ಓಕೆ, ಇದರಲ್ಲಿ ನಮಗೇನು ಅಷ್ಟು ಒಂದು ಸಮಸ್ಯೆಗಳು ಬರಲ್ಲ. ಯಾಕೆ ಬರಲ್ಲ ಅಂದರೆ, ಬರೀ ಗ್ಯಾಸಿಂದನೇ ನಾವು ಊಟ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಓಕೆ, ಇದನ್ನ ಇಟ್ಕೊಂಡು ಬಂದ್ಬಿಟ್ಟು ಏನು ಮಾಡಿದ್ದಾರೆ, ಕೆಲವರು ಇದನ್ನ ಬಂಡವಾಳ ಮಾಡ್ಕೊಂಡಿದ್ದಾರೆ. ಗ್ಯಾಸ್ ಸಿಕ್ಕಲ್ಲ, ಚಾನ್ಸ್ ಅಂತ ಇದೇ ಚಾನ್ಸು. ಗ್ಯಾಸ್ ಇಲ್ಲ, 10 ರೂಪಾಯಿ ಇಡ್ಲಿ 30 ರೂಪಾಯಿಗೆ ಮಾರೋದು, ಕರಾಳದಂತೆ. 10 ರೂಪಾಯಿ ಕಾಫಿ 50 ರೂಪಾಯಿಗೆ ಮಾರೋದು. ಈಗ ನಂದು ಪಿ ಜಿಗಳಿದೆ, ನನಗೆ ಆ ಥರ ಸಮಸ್ಯೆಗಳೆಲ್ಲೂ ಕಾಣಿಸಿಲ್ಲ. ಗ್ಯಾಸ್ ಅವರು ಇವಾಗ ಗ್ಯಾಸ್ ಸಿಗ್ತಾಯಿಲ್ಲ ಸರ್, 1500 ರೂಪಾಯಿ ಕೊಡಿ, 2000 ಕೊಡಿ, 3000. ಆವಾಗ ಜನತೆ ಏನಾಗ್ಬಿಡ್ತಾರೆ, ಪ್ಯಾನಿಕ್ ಆಗ್ತಾರೆ. ಸಿಗಲ್ಲ. ನಂಗೆ ಗೊತ್ತಾಗ್ತದೆ ಎಲ್ಲಿ ಸಿಗಲ್ಲ. ಗಾಡಿಗಳಲ್ಲಿ ಪೆಟ್ರೋಲ್ ಬ್ಯಾಂಕ್ ಹೋಗಿ ಪೆಟ್ರೋಲ್ ಸಿಗ್ತಾಯಿದೆ, ಎಲ್ಲ ಕಡೆ ಸಿಗ್ತಾಯಿದೆ. ಬಟ್ ಇದರಲ್ಲಿ ಏನಾಗ್ತಾಯಿದೆ, ಯಾರ್ಯಾರು ಎಲ್ಲೆಲ್ಲಿ ದುಡ್ಡು ಮಾಡಬೇಕು, ಇದೊಂದು ಚಾನ್ಸು. ಪಕ್ಕದ ಮನೇಲಿ ಬೆಂಕಿ ಬಿದ್ದರೆ ನಾನು ಹೋಗಿ ಬೆಚ್ಚಗೆ ಮಾಡ್ಕೊಬೋದು ಅಷ್ಟೇ. ಇಲ್ಲಿ ಎಲ್ಲೂ ಬಂದ್ಬಿಟ್ಟು ಆ ಥರ ಸಮಸ್ಯೆಗಳು ಬರಲ್ಲ. ಯಾಕೆ ಬರಲ್ಲ ಅಂದರೆ, ಇವತ್ತಿಂದಿರೋ ಟೆಕ್ನಾಲಜಿನಲ್ಲಿ ನಾವು ಬಂದ್ಬಿಟ್ಟು ಕರೆಂಟ್ ಇತ್ತು ಸಾಕು. ಬಟ್ ಈ 40% 50% ಹೋಟೆಲ್ಗಳು ಕ್ಲೋಸ್ ಆಗಿವೆ ಅಂತ ನೋಡಿ, ಈಗ ನಾವೇ ತೋರಿಸ್ತಾ ಇದ್ದೀವಿ. ಅದೆಲ್ಲ ಫೇಕ್ ಇಲ್ಲ, ನಮ್ಮ ರಿಪೋರ್ಟರ್ನೇ ಕೇಳಬೇಕು ನಾನು. ನೋಡಿ, ಈಗ ಬಂದ್ಬಿಟ್ಟು ಇದೆ, ಇಲ್ಲ ಅಂತಿಲ್ಲ. ಅದನ್ನ ಬಂದ್ಬಿಟ್ಟು ಯಾರು ಫ್ರೀಯಾಗಿ ಕೊಡ್ತಾಯಿದ್ರು ಅವ್ರು ಟೈನಲ್ಲಿ ಆಗಿಲ್ಲ. ಇದೊಂದು ನೆಪ. ನನಗೆ ನೆಪ ಇಟ್ಕೊಂಡು ಗ್ಯಾಸ್ ಸಿಗ್ತಾಯಿಲ್ಲ, ಅದಿದೆ. ಓಕೆ, ಅವ್ರಿಗೇನೋ ಕೆಲವ್ರಿಗೆ ಸಮಸ್ಯೆ ಆಗಿರ್ಬೋದು. ಬೇಕಾದರೆ ಎಲ್ಲ ಸಿಗುತ್ತೆ. ನಮ್ಮ ದೇಶದಲ್ಲಿ ಎಲ್ಲ ಸ್ಟಾಕು ಇದೆ. ಆ ಥರ ಎಲ್ಲ ಏನೋ ಅಷ್ಟು ಸಮಸ್ಯೆಗಳು ಇಲ್ಲ. ಇದು ಮುಂದಕ್ಕೆ ಹಿಂಗೆ ಆದರೆ ಕೊರೋನಾ ಏನೋ ಅದಕ್ಕಿಂತ 100 ಪಟ್ಟಷ್ಟು ಎಫೆಕ್ಟ್ ಆಗೇ ಆಗುತ್ತೆ. ಎಷ್ಟು ದಿವಸ ನಾವು ಸ್ಟಾಕ್ ಇಟ್ಟಿರ್ತೀರಿ? ಯಾಕಂದರೆ 170 ಕೋಟಿ ಜನರಿಗೆ ಊಟ ಬೇಕು, ಅಕ್ಕಿ ಬೇಕು, ಬೇಳೆ ಬೇಕು. ಬರೀ ಗ್ಯಾಸ್ ಮಾತ್ರ ಅಲ್ಲ. ನೀವು ಗ್ಯಾಸ್ ಇಲ್ಲಾಂದರೆ ಒಲೆನಲ್ಲಿ ಮಾಡ್ಕೊಬೋದು, ಒಲೆ ಇಲ್ಲಾಂದರೆ ನಾವು ಎಲೆಕ್ಟ್ರಾನಿಕ್ನಲ್ಲಿ ಏನರಲ್ಲೋ ಒಂದಲ್ಲಿ ಬೇಯಿಸ್ಕೊಂಡು ಏನೆಲ್ಲ ಮಾಡ್ಕೊಂಡು ಹೋಗ್ಬೋದು. ಅದೇ ನಿಮ್ಗೆ ಅಕ್ಕಿನೇ ಇಲ್ಲ ಅಂದರೆ, ಬೇಳೆನೇ ಇಲ್ಲ ಅಂದರೆ, ವೆಜಿಟೇಬಲ್ಸೇ ಇಲ್ಲ ಅಂದರೆ ಏನು ತಿನ್ನೋ ಆಹಾರಗೆ ಹೆಚ್ಚು ಕಮ್ಮಿ ಆಗ್ಬಿಟ್ಟೆ. ಇದೇ ಈಗ 20 ದಿವಸ ನಿಂಗೆ ಆಗ್ತಾ ಇರ್ಬೇಕಾದ್ರೆ ಇನ್ನೂ ಒಂದು 2-3 ತಿಂಗಳಾಗ್ಬಿಟ್ಟೆ ತುಂಬ ಎಫೆಕ್ಟ್ ಆಗಿಬಿಡುತ್ತೆ. ಅದರಿಂದ ಇಡೀ ಪ್ರಪಂಚದಲ್ಲಿ ಇರೋರು ಎಲ್ಲರೂ ಸೇರಿ, ಅಧ್ಯಕ್ಷರಾಗಲಿ ಅಂದರೆ ಏಜೆನ್ಸಿಗಳ ಕಳ್ಳದಂಧೆ ಅಂತ ಹೇಳ್ತಿದ್ರೆ ಹೇಗೆ? ನೋಡಿ, ಈಗ ಎಲ್ಲ ಬಂದ್ಬಿಟ್ಟು ಒಂಥರ, ಈಗ ನನ್ನ ದೇಶದಲ್ಲಿ ವೆಪನ್ಸ್ ಇದೆ, ಸೇಲ್ ಮಾಡಬೇಕು. ಈಗ ನಾನು ಯಾಕೆ ಕೇಳಿದೆ ಅಂದರೆ, ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು ಅಂಥ ಸಮಸ್ಯೆ ಏನಿದೆ, ನಮ್ಮಲ್ಲಿ ಸ್ಟಾಕ್ ಇದೆ, ಸ್ವಲ್ಪ ದಿನ ಏರುಪೇರು ಆಗ್ಬೋದು, ಬಿಟ್ಟರೆ ಸಮಸ್ಯೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾರೆ. ಬಟ್ ರಾಜ್ಯ ಸರ್ಕಾರ ಹೇಳ್ತಾರೆ ಕಷ್ಟ ಇದೆ, ತಡ್ಕೊಳ್ಳಿ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಈಗ ರಾಜ್ಯ ಸರ್ಕಾರ, ಕೇಂದ್ರನೇ ಹೇಳ್ತಾ ಇದೆ ಏನು ತೊಂದರೆ ಇಲ್ಲ. ಒಂದು ನೆಪಗಳಿರುತ್ತೆ, ಇದು ರಾಜಕೀಯ ಇರುತ್ತೆ, ಕಾಂಗ್ರೆಸ್ಸು, BJP, JDS ಅದು ಇದೆ ಅಂತ ಇದೆಲ್ಲ ಎತ್ತಿ ಹೇಳಬೇಕಾಗುತ್ತೆ. ಅದು ಒಂದು ಸೈಡಲ್ಲಿ ಪ್ರಾಕ್ಟಿಕಲಾಗಿ ನಾವು ಯೋಚನೆ ಮಾಡಬೇಕಾದ್ರೆ, ಪ್ರಾಕ್ಟಿಕಲಾಗಿ ಸಾಮಾನ್ಯ ಜನರು ಎಲ್ಲೂ ಬಂದ್ಬಿಟ್ಟು ನಮಗೇನು ಇದಿಲ್ಲ. ಯಾರು ಇದನ್ನ ಬ್ಲ್ಯಾಕಾಗಿ ಅಥವಾ ಅದನ್ನ ದಂಧೆ ಆಗಿ ಅಥವಾ ಇದನ್ನೇ ಬಂದ್ಬಿಟ್ಟು ಒಂದು ಬಂಡವಾಳ ಯಾರು ಮಾಡ್ಕೊಳ್ತಾರೆ, ಯಾಮಾರೋನಿದ್ದೆ ಯಾಮಾರಿಸ್ತಾರೆ. ಈಗ ಸೌದೆ ಇದೆ, ನಮ್ಮ ಎಲೆಕ್ಟ್ರಿಕ್ ಸ್ಟವ್ ಇದೆ, ಆ ಥರ ಗ್ಯಾಸ್ ಸ್ಟವ್ ಇದೆ, ಪೆಟ್ರೋಲ್ ಸ್ಟವ್, ಇದು ಏನು ಕೃಷ್ಣ ಸ್ಟವ್ಸ್ ಇದೆ, ಏನೇನೋ ಇದೆ, ವ್ಯವಸ್ಥೆಗಳಿದೆ. ಆ ಥರ 100% ಕೆಟ್ಟೋಗ್ಬಿಟ್ಟಿದೆ. ನಮ್ಗೆ ಊಟನೇ ಇಲ್ಲ, ಗ್ಯಾಸೇ ಇಲ್ಲ ಅಂದರೆ ನಮ್ಮ ಜೀವನ ಇಲ್ಲ ಅಂತ ಏನೂ ಇಲ್ಲ. ನಡೆಯುತ್ತೆ, ಇನ್ನೂ 1 ವರ್ಷ ಬೇಕಾದ್ರೂ ಕೂಡ ನಮ್ಗೆ ನಡೆಯುತ್ತೆ, ಏನು ತೊಂದರೆ ಇಲ್ಲ. ಬಟ್ ಆದರೂ ಕೂಡ ನಡಿಬಾರ್ದು, ಆರಾಮಾಗಿರ್ಬೇಕಂತ ನಮ್ಮ ಎಲ್ಲರ ಒಂದು ಯೋಚನೆ.
ರಾಜ್ಯ ಸರ್ಕಾರ ಏನು ಮಾಡಬೇಕು ಈ ರೀತಿಯ ಸುಳ್ಳು ಸುದ್ದಿ ಅಥವಾ ಈ ರೀತಿಯ ಪ್ಯಾನಿಕ್ ಆಗುವಂಥ ಜನರಿಗೆ ಯಾವ ರೀತಿಯಾಗಿ ಮನವರಿಕೆ ಮಾಡಬೇಕಾಗತ್ತೆ ನೀವು ಹೇಳ್ತಾ ಇದ್ರಿ ಓಕೆ, ಯಾಕಂದರೆ ಗ್ರೌಂಡ್ ರಿಪೋರ್ಟ್ ನೀವು ಮಾಡಿರೋದ್ರಿಂದಾಗಿ ಸಿಗ್ತಾ ಇದೆ. ಅಂದರೆ ಈ ಹಿಂದೆ 21 ದಿನಕ್ಕೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇತ್ತು, ಈಗ 25 ದಿನಕ್ಕೆ ಹಾಕಲಾಗಿದೆ ಅಥವಾ 45 ದಿನ ಏನು ಕೇಳ್ಪಟ್ಟೆ 45 ದಿನಕ್ಕೆ ಹಾಕಲಾಗಿದಂತೆ. ಬಟ್ ಡಿಲೇ ಆದರೂ ತಡ ಆಗ್ತದೆ. ಅಂದರೆ ದಿನಕ್ಕೆ 3 ಹೊತ್ತು ತಿಂದವರು 2 ಹೊತ್ತು ತಿನ್ನಬಹುದು ಅನ್ನೋ ಥರ ನಿಮ್ಮದು ಕರೆಕ್ಟಾ? ಈಗ ನೋಡಿ, ಈಗ ಸ್ಟೇಟ್ ಗೌರ್ಮೆಂಟು ಕಾಂಗ್ರೆಸ್ ಇದೆ, ಸೆಂಟ್ರಲ್ನಲ್ಲಿ BJP ಇದೆ. ಯಾರೋ ಏನೋ ಮಾತಾಡಬೇಕು, ಚಪ್ಪಳಕ್ಕೆ ಮಾತಾಡ್ಕೊಳ್ತಾರೆ ಅಷ್ಟೇ. ನಾವು ಸಾಮಾನ್ಯ ಜನರು, ಪಬ್ಲಿಕ್ಕು ಏನು ನಾವು ಸಮಾಜದಲ್ಲಿದ್ದರೆ ನಾವು ಅರ್ಥ ಮಾಡ್ಕೊಬೇಕು. ನಮ್ಗೆ ಸಿಗ್ತಾ ಇಲ್ವಾ? ಒಂದೇ ಸತಿ ಹೋಗಿ ನಮ್ಗೆ ಸಿಗೋದಿಲ್ಲ ಅಂದ್ಬಿಟ್ಟು ನಾನು 10 ತಗೊಂಡು ನಾವು ಸ್ಟಾಕ್ ಇಟ್ಕೊಂಬಿಟ್ರೆ, ನಾನೊಬ್ಬ 10 ಜನಕ್ಕೆ ಹೋಗೋದು ನನ್ನ ಮನೇಲಿ ನಾನೊಬ್ಬ ಇಟ್ಕೊಂಬಿಟ್ರೆ ಕಷ್ಟ ಆಗೇ ಆಗತ್ತೆ. ಯಾಕೆ ಮಾಡಬೇಕದು ನಾನು? ನನಗೆ ಸಿಕ್ಕತ್ತೆ, ನನಗೆ ಒಂದು ಬೇಕು, ತಿಂಗಳಿಗೆ ಒಂದು ಬೇಕು, ಅಥವಾ ತಿಂಗಳಿಗೆ 2 ಬೇಕು. ಅದು 2 ತೊಗೊಬೇಕು. ನಾನು ಹೋಗ್ಬಿಟ್ಟು ನಾನು 20 ತೊಗೊಂಬಿಟ್ರೆ ಅದು ಪ್ಯಾನಿಕ್ ಆಗೇ ಆಗ್ತಾರೆ. ಜನರಿಗೆ ಬಂದ್ಬಿಟ್ಟು ಹೆಚ್ಚು ಕಮ್ಮಿ ಆಗೇ ಆಗತ್ತೆ. ಅದು ಮಾಡಬಾರ್ದು. ಜನರು, ಸಾಮಾನ್ಯ ಜನರು ಯಾರು ಬಂದ್ಬಿಟ್ಟು ಪ್ಯಾನಿಕ್ ಆಗಬಾರ್ದು. ಯಾರು ಲಾಕ್ಡೌನ್ ಆಗುವ ಸಿಚುವೇಶನ್ ಇದೆ ಅಂತ ಹೇಳಲಾಗ್ತಿದೆಯಲ್ಲ, ಇದೆಲ್ಲ ಫೇಕಾ ಹೇಗೆ ಅಂತ? ಯಾಕಂದರೆ ನೋಡಿ, ಲಾಕ್ಡೌನು ಆಗೋ ರೀತಿ ನನಗೇನು ಕಾಣಿಸಲ್ಲ. ಈ ವಾರ ಏನೋ ಹೆಚ್ಚು ಕಮ್ಮಿ ಆದರೆ, ವರ್ಲ್ಡ್ ವಾರ್ ಏನೋ ಆಗ್ಬಿಟ್ರೆ ಆಗ ಸುಮಾರು ಹೆಚ್ಚು ಕಮ್ಮಿ ಆಗಿಬಿಡತ್ತೆ. ನೀರು ಕೂಡ ಬರ್ದಿರಾಗ್ಬೋದು, ಕಾವೇರಿ ನೀರು ಬೆಂಗಳೂರು ಬರ್ದಿರಾಗ್ಬೋದು, ನೀರು ಸಿಗದಿರಾಗ್ಬಿಡ್ಬೋದು. ಆ ಥರ ಸಮಸ್ಯೆಗಳೆಲ್ಲ ಆಗೋ ಚಾನ್ಸ್ ಇದೆ. ಬಟ್ ಅದೆಲ್ಲ ಆಗಬಾರ್ದಂತ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಈ ವಾರ್ಗಿರಲ್ಲ, ಹೇಳಿದ್ರೆ ಸಮಸ್ಯೆ ಏನಿಲ್ಲ, ಪ್ಯಾನಿಕ್ ಆಗಬೇಡಿ ಅಂತ ಅಷ್ಟೇ. ಸರ್, ಈಗ ಮೋದಿಯವರು ಪ್ರಯತ್ನ ಮಾಡಿದ್ರೆ ಬಹುಶಃ ಯುದ್ಧ ನಿಲ್ಬಹುದಾ ಹೇಗೆ? ಸರ್, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಯಾಕೆಂದರೆ ಅವ್ರ ಹತ್ರ ಲಾಟ್ ಆಫ್ ಸ್ಟ್ರಾಟಜಿ ಇದೆ. ಅವರು ನೋ ಡೌಟ್ ಯಾವ ಪಾರ್ಟಿ ಆದ್ರೂ ಈಸ್ ಗಾಟ್ ಅದು ಇಂಟೆಲಿಜೆನ್ಸ್ ಇದೆ. ಎಲ್ಲೋ ಒಂಥರ ಅವರು ಶಾಂತಿಯನ್ನು ಬಯಸ್ತಾರೆ. ಹಾಗೆ ಅದರಿಂದ ಎಲ್ಲ ಇಲ್ಲಿ ನೋಡಿ, ಅಪೋಸಿಷನ್ ಪಾರ್ಟಿ ಆ ಪಾರ್ಟಿ ಅಂತ ಬರಬಾರ್ದು. ಆಸ್ ಎ ಹೋಲು ಹೀಗೆ ಆಪರೇಷನ್ಸಿಂದು ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಬಂದು ಒಂದು ಮೀಟ್ ಮಾಡಿ ಒಂದು ಮೆಸೇಜ್ನ ಕನ್ವೆ ಮಾಡಿದ್ರು ವರ್ಲ್ಡ್ ವೈಡು. ಅದೇ ರೀತಿ ಇಲ್ಲಿ ಒಂದು ಟೀಮ್ ಫಾರ್ಮ್ ಮಾಡಿ ಟ್ರೈ ದರ್ ಬೆಸ್ಟ್ ಯುದ್ಧ ನಿಲ್ಸೋಕ್ಕೆ ಯಾಕೆಂದರೆ ಇಲ್ಲಿ ಟ್ರಂಪು ಅವ್ರದ್ದೇ ಓನ್ ವೇನಲ್ಲಿ ಹೋಗ್ತಾ ಇದ್ದಾರೆ, ಇಲ್ಲಿ ಇರಾನ್ ಅವರು ಅವರೇ ಓನ್ ವೇನಲ್ಲಿ. ಇಬ್ಬರು ನಿಲ್ಲಿಸೋ ಥರ ಕಾಣಿಸೋದಿಲ್ಲ. ಬೋತ್ ದರ್ ಈಗೋಸ್ ಆರ್ ಹರ್ಟ್. ಇಬ್ಬರು ವಾರ್ ನಿಲ್ಸೋಕ್ಕೆ ಸಾಧ್ಯತೆ ಇಲ್ಲ. ಅಲ್ಲಿ ಬೆಂಜಮಿನ್ ನೆಟನ್ಯಾಹು, ಸೋಕಾಲ್ಡ್ ಬಿಬಿ, ಅವ್ರು ಎಲ್ಲರೂ ಒಂದೇ ಮೈಂಡ್ ಫ್ರೇಮಲ್ಲಿ ಓಡ್ತಾ ಇರೋದ್ರಿಂದ ನಮಗೆಲ್ಲೂ ಯುದ್ಧ ನಿಲ್ಲಿಸೋ ಥರ ಕಾಣಿಸ್ತಾ ಇಲ್ಲ. ಇದೇ ರೀತಿ ಕಂಟಿನ್ಯೂ ಆದರೆ ನಮಗೆ ಭಾರತಕ್ಕೆ ಭಾಳ ದೊಡ್ಡ ಲಾಸ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಅವ್ರು ಹೇಳ್ದಂಗೆ ಒಂದು ಗ್ಲೋಬಲ್ ವಿಲೇಜ್, ಆ್ಯಂಡ್ ನಮ್ಮದ್ರಲ್ಲಿ ಎಲ್ಲ ಥರನೂ ಇದೆ. ಟೆಕ್ನಾಲಜಿಲಿ ವಿ ಆರ್ ಗುಡ್, ಆಗ್ರೋನಲ್ಲಿ ವಿ ಆರ್ ಗುಡ್, ಎಲ್ಲ ಥರಲ್ಲಿ ಇದ್ದೀವಿ. ಸೊ ಅದೇನೆಂದರೆ ಒಂದು 40 to 50% ಡಿಪೆಂಡೆನ್ಸಿ ಇಸ್ ಆನ್ ಅದರ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಸೊ ಈಗಿರೋವಾಗ ನಮಗೆಲ್ಲೋ ಒಂಥರ ಒಂದು ಶಾಂತಿಯುತವಾಗಿ ಒಬ್ರಿಗೊಬ್ರು ಮಾತಾಡಿ ಪ್ರಯತ್ನ ಪಟ್ಟು ಯುದ್ಧ ನಿಲ್ಲಿಸಲೇಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಇವ್ರು ಮಾತಾಡಿ ನಿಲ್ಲಿಸ್ಬೇಕು. ಇವ್ರ ಕಡೆನೇ ಆಗಿಲ್ಲ ಅಂದರೆ ಅವ್ರು ಹೇಳ್ದಂಗೆ ಒಂದು 4-5 ದೇಶ ಒಟ್ಟಿಗೆ ಸೇರಿಕೊಂಡು ವಿ ಕ್ಯಾನ್ ಡೆಫಿನೆಟ್ಲಿ ಟ್ರೈ ಯುವರ್ ಬೆಸ್ಟ್ ಟು ಸ್ಟಾಪ್ ದಿಸ್ ವಾರ್. ಎಸ್ ದರ್ಶನ್ ಅವ್ರು, ಅಂದರೆ ಈ ಯುದ್ಧದಲ್ಲಿ ಇರಾನ್ ಗೆದ್ದಿದೆ ಅಂತ ಅನ್ಸುತ್ತೆ ನಿಮ್ಗೆ? ಯಾಕಂದರೆ ಅವ್ರ ಪ್ಲಾನ್ ತಕ್ಕಂತೆ ಹಾರ್ಮುಜನ್ನು ಬಂದ್ ಮಾಡೋದು, ಜಾಗತಿಕ ಮಟ್ಟದಲ್ಲಿ ಸಮಸ್ಯೆ ತಂದುಕೊಡೋದು, ಎಲ್ಲ ದೇಶಗಳು ಅಮೆರಿಕನ್ ಮೇಲೆ ಒತ್ತಡ ಆಗಬೇಕು, ನಮ್ಮ ಜೊತೆ ಅವರು ಬಂದು ಸರೆಂಡರ್ ಆಗಬೇಕು. ಇಸ್ ಪ್ಲಾನ್ ಕ್ಲಿಯರ್ ಇದೆ ಅಂತ ಅನ್ಸುತ್ತೆ ಇರಾನ್ ಅಲ್ವಾ? ಯೂಶ್ವಲಿ ನಾವು ಈ ವಾರ್ ಅನ್ನೋ ಸಿಚುವೇಶನ್ ಬಂದರೆ ಇಲ್ಲಿ ಯಾರು ಗೆಲ್ಲಲ್ಲ, ಯಾರು ಸೋಲಲ್ಲ. ಎರಡೂ ದೇಶಕ್ಕೆ ನಷ್ಟ ಆಗುತ್ತೆ. ಎರಡೂ ದೇಶ ಅವ್ರವ್ರ ಜನಗಳನ್ನ ಕಳ್ಕೊತಾರೆ. ಅವ್ರಿಗೆ ಆಗೋವಂಥ ಲಾಸ್ ಅವ್ರಿಗೆ ಆಗುತ್ತೆ. ಆದರೆ ಅಮೇರಿಕಾ ಏನು ಅಂದ್ಕೊಂಡು ಯುದ್ಧನ ಶುರು ಮಾಡಿದ್ರೋ ಅದನ್ನು ಅವ್ರನ್ನ ಸಾಧನೆ ಮಾಡೋಕ್ಕೆ ಬಿಡದೇ ಇರೋದ್ರಲ್ಲಿ ಇರಾನ್ ಸಕ್ಸಸ್ಫುಲ್ ಆಗಿದೆ ಅಂತ ನಾನು ನಂಬ್ತೀನಿ. ಈಗ ಏನು ಮಾಡಬೇಕು? ಎಲ್ಲ ಸೇರ್ಕೊಂಡು ಈಗ ಹಾರ್ಮುಜ್ ಜಲಸಂಧಿಯನ್ನು ಸುಗಮವಾಗಿ ಉಳಿಸ್ಬೇಕು ಅಂದರೆ ಏನು ಮಾಡಬೇಕು? ಮುಖ್ಯವಾಗಿ ಇಸ್ರೇಲ್ ಅಮೇರಿಕಾ ಏನು ದಾಳಿ ಮಾಡ್ತಿದ್ದಾರಲ್ಲ ಅವರು ನಿಲ್ಲಿಸೋದನ್ನ ಫಸ್ಟು ನಾವು ಅವ್ರಿಗೆ ಪ್ರೇರಣೆ ಕೊಡಬೇಕು. ಅದರ ನಂತರ ಇರಾನ್ ಅವರು ಇಸ್ರೇಲ್ನ ದಾಳಿ ಮಾಡದೆ ಕತರ್ ಬೇರೆ ದೇಶಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಅದನ್ನು ನಾವು ನಿಲ್ಲಿಸಬೇಕಾಗುತ್ತೆ. ಈಗ ನಾವು ಯಾರು ಒಟ್ಟಿಗೆ ಒಪ್ಕೊಳ್ಳೋ ಸಂದತಿಗೆ ಬರಲ್ಲ ಅನ್ನೋ ಕಾರಣ ಇದ್ದಾಗ ಯಾವುದಾದ್ರು ಒಂದು ದೇಶನ ನಾವು ಹಿಡ್ಕೊಂಡು ಇವ್ರು ಹೇಳ್ದಂಗೆ ಬ್ರಿಕ್ಸು ಅಥವಾ G20, G7 ಈ ಥರ ದೇಶಗಳೆಲ್ಲ ಒಟ್ಟು ಸೇರಿಕೊಂಡು ಪ್ರೆಷರ್ ಮಾಡಿದ್ರೆ ಯುದ್ಧ ನಿಲ್ಲೋ ಚಾನ್ಸಸ್ ಇರುತ್ತೆ. ಸುರೇಶ್ ಸರ್, ಭಾರತಕ್ಕೆ ಇರುವಂಥ ಸವಾಲು ಏನು ಅಂತೇಳಿ, ಈಗ ಭಾರತ ಇದರಿಂದ ಪಾಠ ಅಂತೂ ಕಲ್ತಿದೆ ಅಂತ ಅನಿಸುತ್ತೆ. ಯಾಕಂದರೆ ಇನ್ನೊಬ್ಬರ ದೇಶದ ಮೇಲೆ ನಾವು ಅವಲಂಬಿತರಾಗಬಾರ್ದು, ನಮ್ಮದೇ ಉತ್ಪಾದನೆ ಇರಬೇಕು, ನಮ್ಮದನ್ನು ನಾವೇ ನೋಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಭಾರತ
ಪಾಠ ಕಲಿತಿದೆ ಅಂತ ಅನಿಸುತ್ತೆ. ಬಟ್ ಎಲ್ಲೋ ಒಂದು ಕಡೆ ಭಾರತ ಆಲೋಚನೆ ಮಾಡಲಿಲ್ಲ, ದೂರಾಲೋಚನೆ ಇರಲಿಲ್ಲ ಅಂತ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೀವು ಹೇಳಿದರೆ ಸಮಸ್ಯೆ ಇಲ್ಲ ಅಂತೇಳಿ, ಬಟ್ ಸಮಸ್ಯೆ ಚೀನಾಕ್ಕಿಲ್ಲ, ರಷ್ಯಾಗಿಲ್ಲ, ಜಪಾನಿಗಿಲ್ಲ. ಯಾಕಂದರೆ ಒಂದೊಂದು ವರ್ಷದ ಸ್ಟಾಕ್ ಇದೆ, ನಮ್ಮಲ್ಲಿ ಸ್ಟಾಕೇ ಇಲ್ಲ. ಇನ್ನೊಂದು 30 ದಿನ ಆಯಿತು ಅಂದರೆ ನಮ್ಮಲ್ಲಿ ಕಂಪ್ಲೀಟ್ಲಿ ಸ್ಟಾಕ್ ಖಾಲಿ ಆಗುತ್ತೆ. ನೋಡಿ, ಇವತ್ತು ಯುದ್ಧ ಬಂದ್ಬಿಟ್ಟು ಲೇಟೆಸ್ಟಾಗಿ ನಾವು ರಾಕೆಟು, ನ್ಯೂಕ್ಲಿಯರ್ ಅದೆಲ್ಲ ನೋಡ್ತಾ ಇದ್ದೀರಿ. ನನ್ನ ದೇಶ ಸಾವಿರಾರು ವರ್ಷದಿಂದ ಯುದ್ಧ ಮಹಾಭಾರತದಿಂದ ಮಾಡ್ಕೊಂಬಂದಿದ್ದು. ಆವಾಗಲೇ ನಾವು ಬಂದ್ಬಿಟ್ಟು ಏನು ಇದಾಗಿಲ್ಲ. ಯುದ್ಧ ಅನ್ನೋದು ಬಂದ್ಬಿಟ್ಟು ನನ್ನ ದೇಶಕ್ಕೆ, ನನ್ನ ಭಾರತ ದೇಶಕ್ಕೆ ಏನು ದೊಡ್ಡದಲ್ಲ. ಇವನ್ನೆಲ್ಲ ಬಂದ್ಬಿಟ್ಟು ಏನು ಮಾಡಿ ನೋಡ್ತಾ ಇದ್ದೀರಿ ನಾವು ಎಲ್ಲೆಲ್ಲಿ ಏನೇನು ಆಗ್ತಿದೆ ಅಂತ. ಈಗ ನಮ್ಗೆ ಗ್ಯಾಸು ಬರ್ತಿದೆ, ಪೆಟ್ರೋಲು ಬರ್ತಿದೆ, ಎಲ್ಲ ಬರ್ತಿದೆ, ಏನೂ ತೊಂದರೆ ಇಲ್ಲ, ನಡೀತಾ ಇದೆ. ಪ್ಯಾನಿಕ್ ಆಗ್ತದೆ. ಎಲ್ಲಿ ಬರ್ತಿದೆ ಸರ್? 2 ಹಡಗು ಸುಮ್ಮನೆ ಬಿಟ್ಟಿದ್ದಾರೆ ಅಷ್ಟೇ. ಈಗ 2 ಬಂದಿದೆ, ಇನ್ನೂ ಒಂದು 20 ಇದೆ, ಅದು ಬರ್ತಾಯಿದೆ, ಬರುತ್ತೆ. ನಮ್ಗೆ ಯಾರಿಗೂ ಬಂದ್ಬಿಟ್ಟು ಇವತ್ತು ನನಗೆ ಗ್ಯಾಸೇ ಇಲ್ಲ, ಅಕ್ಕಿ ಬಂದಿಲ್ಲ, ಪೆಟ್ರೋಲ್ ಸಿಕ್ಕಿಲ್ಲ, ಲೈನಲ್ಲಿ ನಿಂತಿಲ್ಲ, ಆ ಥರ ಏನೂ ಇಲ್ಲ. ಬೇರೆ ದೇಶಗಳಲ್ಲಿ ನಡೀತಾ ಇದೆ. ನಮ್ಮಲ್ಲಿ ಸ್ಟಾಕ್ ಇದೆ. ಇನ್ನೊಂದು ಏನು ಗೊತ್ತಾ, ನಮ್ಮಲ್ಲಿ ಬಂದ್ಬಿಟ್ಟು ರಿಸೋರ್ಸ್ ಇದೆ. ನಮ್ಮಲ್ಲಿ ಬಂದ್ಬಿಟ್ಟು ದುಬೈನಲ್ಲಿ ನಿಮಗೆ ಪೆಟ್ರೋಲ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಕೆಲವೊಂದು ಕಂಟ್ರಿನಲ್ಲಿ ಕೆಲವೊಂದು ಬಿಟ್ಟರೆ ಬೇರೆ ಏನೂ ಸಿಗಲ್ಲ. ನನ್ನ ದೇಶದಲ್ಲಿ ಎಲ್ಲ ಸಿಗುತ್ತೆ, ಸೌದೆ ಸಿಗುತ್ತೆ, ಸೀಮೆಣ್ಣೆ ಸಿಗುತ್ತೆ, ಎಲ್ಲ ಪ್ರತಿಯೊಂದು ನಾವು ಮಾಡ್ಕೊಳ್ತೀವಿ. ಇಲ್ಲಾಂದರೆ ಹೌದಪ್ಪ, ಬರೀ ನಾವು ಗ್ಯಾಸ್ ಮೇಲೆ ಮಾತ್ರ ಡಿಪೆಂಡ್ ಆಗಿಲ್ಲ. ಗ್ಯಾಸ್ ಮೇಲೆ ಮಾತ್ರ ಡಿಪೆಂಡ್ ಆಗಿದ್ದರೆ ಹೌದಪ್ಪ ನಮಗೇನೋ ಹೆಚ್ಚು ಕಮ್ಮಿ ಆಗುತ್ತೆ, ಅದಿಲ್ಲಾಂದರೆ ನಾವು ಹೆಚ್ಚು ಕಮ್ಮಿ ಆಗಿಬಿಡ್ತೀರಿ ಅಂತ. ನಮಗೆ ಆಲ್ಟರ್ನೇಟ್ ಇದೆ, ಇಲ್ಲ ಅಂತಿಲ್ಲ. ಏನೂ ಇಲ್ಲ ಅಂದರೆ ಕೂಡ ನಮ್ಮ ಜನ ಸೌದೆನಲ್ಲಿ ಮಾಡ್ಕೊಂಡು ತಿನ್ಕೊಳ್ತೀರಿ. ಓಕೆ, ಇದೆ, ಇಲ್ಲ ಅಂತಿಲ್ಲ. ಬಟ್ ಇದೇ ಅಂದ್ಬಿಟ್ಟು ನಾವು ಇದನ್ನೇ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಆಮೇಲೆ ವಾರ ಅಂತ ಬಂದರೆ ಅಥವಾ ಯುದ್ಧ ಅಂತ ಬಂದರೆ ಎಲ್ಲನೂ ಎದುರಿಸಿ ನಿಲ್ಲಂಥ ಶಕ್ತಿ ನನ್ನ ದೇಶಕ್ಕೆ, ಭಾರತ ದೇಶಕ್ಕಿದೆ. ನಾವೆಲ್ಲ ಪ್ಯಾನಿಕ್ ಆಗೋದು ಬೇಡ. ಈ ಥರ ಬಂದ್ಬಿಟ್ಟು ಏನು ಸಿಗಲ್ಲ ಅಂತ ನಾನು 10 ಸಿಲಿಂಡ್ರು ಅಥವಾ 100 ಮೂಟೆ ಅಕ್ಕಿ ತಂದು ಇಟ್ಕೊಂಡ್ಬಿಡೋದು ಅವೆಲ್ಲ ಮಾಡೋದು ಬೇಡ. ನಮಗೇನೇನು ಸಿಗಬೇಕು, ತಿಂಗಳಿಗೆ ಹೆಂಗೆ ನಾವು ತೊಗೊಂಬರ್ತದೋ ಆ ರೀತಿ ಹೋದ ಎಲ್ಲ ಜನರು ಸುಖವಾಗಿ, ನೆಮ್ಮದಿಯಾಗಿ, ಆನಂದವಾಗಿರ್ತಾರೆ ಅಂತ ಒಂದು ಆಲೋಚನೆ. ಭಾರತ ಆತಂಕದಲ್ಲಿ ಇದೆ ಅಂತ ಅನ್ಸುತ್ತೆ. ಯಾಕಂದರೆ ಭಾರತದ ಪಕ್ಕದಲ್ಲಿ ಅಫ್ಘಾನ್, ಪಾಕಿಸ್ತಾನ ನಡುವೆ ನಡೀತಾ ಇರುವಂಥ ಯುದ್ಧ, ಇರಾನ್, ಅಮೆರಿಕ, ಇದೆಲ್ಲ ಭಾರತ ಸೇಫ್ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಭಾರತ ಎಚ್ಚೆತ್ಕೊಳ್ಬೇಕಾದ ಇಂಥ ಸಂದರ್ಭದಲ್ಲಿ 100% ಬಾರ್ಡರ್ಸ್ನಲ್ಲಿ ನಮ್ಮ ಪ್ರಧಾನಮಂತ್ರಿಗಳು, ಮಿಲಿಟ್ರಿ, ನೇವಿ ಎಲ್ಲ ಬಂದ್ಬಿಟ್ಟು ಕಣ್ಣಿಗೆ ಎಣ್ಣೆ ಹಾಕೊಂಡು ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀರಿ. ಎಲ್ಲ ದೇಶದಲ್ಲಿ, ಎಲ್ಲ ಪ್ರಪಂಚದಲ್ಲಿ ಏನೇನು ಆಗ್ತಾಯಿದೆ, ಏನಿಲ್ಲ ಅಂತ. ಅದಕ್ಕಂತ ಒಳಗಡೆ ಇರೋಂಥ ನಾವು ಪ್ಯಾನಿಕ್ ಆಗೋದು ಬೇಡ. ಏನೋ ಆಗ್ಬಿಡೈತೆ, ನನಗೆ ಸಿಗಲ್ಲ, ಗ್ಯಾಸ್ ಸಿಗಲ್ಲ, ಅಕ್ಕಿ ಸಿಗಲ್ಲ, ಬೆಳೆ ಸಿಗಲ್ಲ, ನನಗೆ ಬಂದ್ಬಿಟ್ಟು ಅಲ್ಲಿ ಆಗಲ್ಲ. ಯಾರ ನನ್ನ ದೇಶನ ಮುಟ್ಟಿದ್ರೆ ಅವರಂತೂ ಉಳಿಲಿಕ್ಕೆ ಚಾನ್ಸೇ ಇಲ್ಲ. ಅದರಿಂದ ಭಾರತ ನೋಡಿದ್ರೆ ಎಲ್ಲ ದೇಶಗಳಿಗೂ ಒಂದು ಭಯ ಇದೆ. ಆ ಭಯ ಅವ್ರಿಗೆ ಹಂಗೆ ಇರಲಿ, ನಾವು ಹಿಂಗೆ ಇರೋಣ. ಮೋದಿ ಟ್ರಂಪ್ ಕೈಗೊಂಬೆ ಆಗಿದಾರಂತ ಅನ್ಸುತ್ತಾ? ನೋಡಿ, ಈಗ ನನ್ನ ದೇಶದಲ್ಲಿ ಮೋದಿ ಅಂತಿಲ್ಲ, ನಮ್ಮ ಜೀನಲ್ಲಿ ನಾವು ಯಾವಾಗ ಏನು ಮಾಡಬೇಕಂತ ಅದು ನಮ್ಗೆ ಗೊತ್ತಿರುತ್ತೆ. ನಾನು ಮೋದಿ ಒಬ್ಬರೇ ಅಂತ ಹೇಳಲ್ಲ. ನನ್ನ ದೇಶದ ಜನರಲ್ಲಿ ಆ ಒಂದು ಸ್ಕಿಲ್ಲು, ಆ ಜೀನು ನಮ್ಮ ಬ್ಲಡ್ನಲ್ಲಿ ಯಾರನ್ನ ಯಾವಾಗ ಹೆಂಗೆ ಮಾತಾಡಿಸ್ಬೇಕಂತ ಮೋದಿಗೆ ಗೊತ್ತಿದೆ, ಭಾರತ ದೇಶಕ್ಕೂ ಗೊತ್ತಿದೆ. ಯಾಕಂದರೆ ಹೇಳ್ತಾ ಇರೋದು, ಟ್ರಂಪ್ ಹೇಳ್ದಂಗೆ ಮೋದಿ ಅವರು ಕೇಳ್ತಿದ್ದಾರೆ. ರಷ್ಯಾದಿಂದ ತೈಲ ಖರೀದಿ ಮಾಡಬೇಕಾದ್ರೆ ಅಲ್ಲಿ ಪರ್ಮಿಷನ್ ತಗೊಂಡೋ ರೀತಿಯಲ್ಲಿ ಆಯಿತು. ಅಮೇರಿಕ ಪರ್ಮಿಷನ್ ಕೊಟ್ಟಾದಮೇಲೆ ಈ ಕಡೆ ಒಪ್ಕೊಂಡ್ರು. ಇದೆಲ್ಲ ಕೈಗೊಂಬೆ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ವಿ, ಈ ಎಪ್ಸ್ಟೀನ್ ಫೈಲ್ಸ್, ಅದರಲ್ಲಿ ಮೋದಿ ಹೆಸರಿದೆ, ಹಾಗಾಗಿ ಮೋದಿ ಸರೆಂಡರ್ ಆಗಿದ್ದಾರೆ ಅಮೇರಿಕ ಜೊತೆ ಅನ್ನೋ ಥರ ಯುದ್ಧ ಅದಕ್ಕೆ ನಡೀತಾ ಇದೆ ಅನ್ನೋ ಅಂತ. ನೋಡಿ, ಆಗಿದ್ದೆ ಅಂತ ಹೇಳ್ತೀರಾ, ಆಗಿರೋದು ನಾವು ನೋಡಿಲ್ಲ, ಅದೆಲ್ಲ ನಾವು ಕೇಳೋಂಗಿಲ್ಲ. ನಾವು ಏನೋ ನೋಡಿದ್ರೆ ಹೇಳ್ಬೋದು. ಆಗಿದೆ ಅಂತ ಹೇಳ್ತಾರೆ, ಅದಾಗಿದೆ ಇಲ್ವೋ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಮಾತಾಡೋದು. ಮೊನ್ನೆ ಬಂದ್ಬಿಟ್ಟು ಪಾಕಿಸ್ತಾನ ಮೇಲೆ ನಾವು ಹೋಗಿ ವಾರ್ ಮಾಡಿದ್ರೆ ನಮ್ಮ ಕೆಲಸ ನಾವು ಮುಗಿಸ್ಕೊಂಡು ಆಯಿತು. ಯಾರೋ ನಿಲ್ಲಿಸ್ಬೇಕಾಗಿತ್ತು, ನಾವು ವಾರ್ ನಿಲ್ಲಿಸ್ಬೇಕು, ನಮ್ಮ ಕೆಲಸ ಆಯಿತು, ನಿಲ್ಲಿಸ್ಬೇಕಾಗಿತ್ತು. ಯಾರೋ ಒಬ್ರು ಹೇಳಿದ್ರು, ಅವ್ರು ಗೌರವ ಕೊಟ್ಟಂಗೆ ಆಯಿತು. ಪ್ರಯತ್ನ ಯಾರು ಮಾಡಬೇಕೀಗ? ಈ 3 ದೇಶಗಳ ಮಧ್ಯೆ ಪ್ರಯತ್ನ ಯಾರ್ದು ಆಗಬೇಕೀಗ? ನೀವು ಹೇಳಿದ್ರಿ ಮಧ್ಯದಲ್ಲಿ ಯಾರೋ ಪ್ರವೇಶ ಮಾಡಿದಂಗೆ ಯುದ್ಧ ನಿಲ್ಲೋಯ್ತು. ನಮ್ಮ ನೋಡಿ, ಈಗ 4 ದೇಶಗಳು ಇದೆ. ಒಂದು ರಷ್ಯಾ ಇದೆ, ಅಮೇರಿಕ ಇದೆ, ಚೈನಾ ಇದೆ, ಭಾರತ ಇದೆ. ಈ 4 ದೇಶದಲ್ಲಿ ಒಬ್ಬ ಒದ್ದಾಡ್ತಾ ಇದ್ದಾನೆ. ಈ 3 ದೇಶನ ನೋಡ್ತಾ ಇದೆ, ದೊಡ್ಡ ದೇಶಗಳು ನೋಡ್ತಾ ಇದೆ ಏನಾಗ್ತಾಯಿದೆ ಅಂತ. ಈ ಅವ್ರಿಗೆ ಏನು ಮಾಡಬೇಕು ಮಾಡತ್ತೆ. ಲಾಸ್ಟ್ಗೆ ಕೊನೆಗೆ ಈ ದೇಶನೇ, ನಮ್ಮ ಭಾರತ ದೇಶನೇ ಕಿಂಗ್ ಆಗಿರುತ್ತೆ. ಇವತ್ತು ಹೇಳ್ತೀನಿ, ನೀವು ನೋಡ್ಕೊಳ್ಳಿ, ಇನ್ನೂ ಒಂದು 20-30 ದಿವಸದಲ್ಲಿ ನಮ್ಮ ದೇಶನೇ ನಂಬರ್ 1 ಆಗಿರುತ್ತೆ. ಸೂಪರ್ ಅನ್ಸ್ಕೊಳ್ಳುತ್ತೆ. ಈ ಯುದ್ಧದಿಂದ ಎಲ್ಲರಿಂದ ಶಬಾಷ್ ಅನ್ಸ್ಕೊಳ್ಳುತ್ತೆ. ಇಡೀ ಪ್ರಪಂಚದ
ಇದರಲ್ಲಿ ಹೌದು. ಎಸ್ ದರ್ಶನ್ ಅವರೇ, ಈಗ ಸಹಜವಾಗಿ ಅಮೆರಿಕ ಮೇಲೇ ಎಲ್ಲ ದೇಶಗಳು ಒತ್ತಡ ಹಾಕ್ತಾ ಇರುವಂಥದ್ದು ನಿಮ್ಮಿಂದನೇ ಆಗಿರೋದು ಅಂತೇಳಿ. ಬಹುಶಃ ಅಮೆರಿಕ ಪ್ರಯತ್ನ ಮಾಡಬಹುದು ಯುದ್ಧವನ್ನು ನಿಲ್ಲಿಸುವಂಥ ಪ್ರಯತ್ನ ಅಮೆರಿಕನೇ ಮಾಡುವಂಥ ಸಾಧ್ಯತೆ ಇದೆಯಾ ಅಥವಾ ಮುಂದುವರಿಯುವಂಥ ಸಾಧ್ಯತೆ ಇದೆ ಇದು ಯುದ್ಧ? ನನ್ನ ಪ್ರಕಾರ ಇದು ಮುಂದುವರಿಯೋ ಸಾಧ್ಯತೆ ಇದೆ. ಯಾಕಂದರೆ ಅಮೇರಿಕ ಯಾವುದೇ ಇಶ್ಯೂನ ಈಗೋ ಕಣ್ಣಿಂದ ನೋಡ್ತಾರೆ ವಿನಃ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಅಥವಾ ಪ್ರೆಷರಿಂದ ನೋಡಲ್ಲ. ಹಾಗಾಗಿ ಈಗ ನಡೀತಾ ಇರೋ ಸಿಚುವೇಶನ್ ಡೈರೆಕ್ಟಾಗಿ ಅವ್ರು ಈಗೋಗೆ ಹೊಡೆದಿದೆ. ಹಾಗಾಗಿ ಅವ್ರು ಯಾರದೇ ಮಾತನ್ನ ಸದ್ಯದ ಪರಿಸ್ಥಿತಿಲಿ ಕೇಳೋ ಮುಖಾಂತರ ಇಲ್ಲ. ಯಾವಾಗ ಅವ್ರ ದೇಶಕ್ಕೆ ಏನಾದರೂ ಡೈರೆಕ್ಟ್ ಹಾನಿ ಆಗುತ್ತೋ ಅಥವಾ ಅವ್ರಿಗೆ ಏನಾದ್ರು ಲಾಸ್ ಆಗ್ತಿದೆ ಅಂತ ಅನ್ಸುತ್ತೋ ಅಥವಾ ಅವ್ರಿಗೆ ಬಿಸ್ನೆಸ್ ಮಾಡೋಕೆ ಆಗ್ತಿಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಅವ್ರು ಒಪ್ಕೋಬೋದು ವಿನಃ ಈಗ ಸದ್ಯಕ್ಕಂತೂ ಅಮೇರಿಕ ಯಾರ ಮಾತು ಕೇಳೋ ಪರಿಸ್ಥಿತಿಲಂತೂ ಇಲ್ಲ. ಅಲ್ಲಲ್ಲ ಅಂದರೆ ಅಮೆರಿಕ ಕೇಳಲ್ಲ, ಬಟ್ ಬೇರೆ ದೇಶಗಳು ಒತ್ತಡ ಹಾಕ್ಬಹುದು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಆಗಿರೋದು ನಿಮ್ಮಿಂದನೇ ಅಂತೇಳಿ. ಈಗಾಗಲೇ ನ್ಯಾಟೋ ರಾಷ್ಟ್ರಗಳು ಒಪ್ಪಿಗೆ ಕೊಡಲಿಲ್ಲ, ನಮ್ಮ ಜೊತೆ ನಿಲ್ಲಿ ಅಂತ ಹೇಳಿದ್ರು, ಬಟ್ ಅದಕ್ಕೆ ಅವಕಾಶ ಕೊಡಲಿಲ್ಲ. ಎಲ್ಲ ನೀವೇ ಕೈ ಹಾಕಿ ಸುಟ್ಕೊಂಡಿದ್ದೀರಿ, ಅದರ ನಮಗೆ ಅವಶ್ಯಕತೆ ಇಲ್ಲ ಅಂತೇಳಿ. ಸೊ ಹಂಗಾಗಿ ಎಲ್ಲ ಒಂದು ಕಡೆ ಅಮೆರಿಕ ಆಯ್ತು ದೊಡ್ಡ ಮನಸ್ಸು ಮಾಡಿ ಆಯಿತು ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ಮಾಡಿದ್ರೆ ನೀವು ಒಳ್ಳೆಯದೇ ಆಗತ್ತೆ ಅಂತ ನಾನು ಹೇಳ್ತಾ ಇರೋದು. ಇಲ್ಲಾಂದರೆ ನೀವು ಕಂಟಿನ್ಯೂ ಮಾಡಿದ್ರೆ ಅವರು ಕಂಟಿನ್ಯೂ ಮಾಡ್ತಾರೆ. ಇರಾನ್ ಸರ್ವನಾಶ ಆದರೂ ಕೂಡ ಇರಾನ್ ಬಿಡಲ್ಲ ಅಲ್ವಾ ಸರ್? ಇರಾನ್ಗೆ ಅದು ಒಂಥರ ಚಾಲೆಂಜ್. ಈಗ ನಿಮಗೆ ಈಗ ನನ್ನಲ್ಲಿರೋಂಥ ವೆಪನ್ ಸೇಲ್ ಆಗಬೇಕು. ಇಡೀ ಪ್ರಪಂಚದಲ್ಲಿ ವೆಪನ್ಗಳು ಕೆಲವೊಂದು ಆರ್ಥಿಕವಾಗಿ ಎಫೆಕ್ಟ್ ಕೊಡ್ತಾ ಇರೋದು ಇರಾನ್ ಅಮೆರಿಕಾಗೇನೆ. ಇವರು ಡ್ರೋನ್ ಬಳಸ್ತಾರೆ, ಅವರು ಕ್ಷಿಪಣಿ ಬಳಸ್ತಾರೆ. ಈಗ ಒಬ್ಬರು ಬಂದ್ಬಿಟ್ಟು ಒಂದು ವೆಪನ್ ಹಾಕಿದ್ರೆ ಇಬ್ಬರು ಜಗಳದಲ್ಲಿ ಮೂರನೇ ಲಾಭ. ಹಂಗೆ ಆಗ್ತಾ ಇದೆಲ್ಲ ಇದು ಆಲ್ವೇಸ್ ಇದು ಬರ್ಬಿಟ್ಟು ಪ್ರಕೃತಿ ನಿಯಮ. ಇಬ್ಬರು ಜಗಳದಲ್ಲಿ ಮೂರನೇ ಲಾಭ. ಈಗ ಇಬ್ಬರು 3 ಜನ ಯುದ್ಧ ಮಾಡ್ತಾಯಿದ್ದಾರೆ, ಲಾಸ್ ಆಗ್ತಾ ಇರೋದು ಅವರವರೇ. ನಾವೇನು ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ ಅಷ್ಟೇ. ನಾವು ಹೋಗಿ ಮಾಡ್ಬೋದು, ಯಾಕೆ ಮಾಡಬೇಕು? ನಮ್ಗದು ಸಂಬಂಧನೇ ಇಲ್ವಲ್ಲ. ಸಂಬಂಧ ಇದ್ದರೆ ನಿಮ್ಮನ್ನು ಬಂದು ಯಾರನ್ನ ಕೆಣಕಿದ್ರೆ ನೀವು ಮಾತಾಡಬೇಕು. ನಿಮ್ಮನ್ನ ಯಾರು ಏನು ಮಾತಾಡ್ಸಿಲ್ವಲ್ಲ, ನೀವು ಯಾಕೆ ಹೋಗ್ತೀರಾ? ಬಟ್ ನಿಮ್ಮದು ಕೆಲವೊಂದು ಥಿಂಗ್ಸ್ ಸೇಲ್ ಆಗ್ತಾಯಿದೆ, ಸೇಲ್ ಮಾಡ್ತಾ ಇದ್ದೀರಾ. ಅದು ಗೊತ್ತಿಲ್ದಿರೋ ಅದು ಬೇರೆ, ಬಟ್ ಸೇಲ್ ಆಗ್ತಾಯಿದೆ. ಒಳಗಡೆಯಿಂದ ಕಳಿಸಿದ್ರೆ ಮೇಲಿಂದ ಕಳಿಸಿದ್ರೆ ಸೇಲ್ ಆಗ್ತಾಯಿದೆ. ಎಲ್ಲ ಕಂಟ್ರಿಗಳು ನಿಮ್ಗೇನು ಬೇಕು, ವೆಪನ್ಸ್ ಬೇಕು, ನಿಮಗೆ ಫುಡ್ ಬೇಕು, ನಿಮಗೆ ಬಂದ್ಬಿಟ್ಟು ಟ್ಯಾಬ್ಲೆಟ್ಸು ಅದು ಇದು ಏನೇನೋ ಬೇಕು, ಮೆಡಿಸಿನ್ಸ್ ಬೇಕು, ಕೊಡ್ತಾಯಿದ್ದೀವಿ. ಒಂದೊಂದು ಕಂಟ್ರಿಯಿಂದ ನಿಮ್ಗೆ ಕೊಡ್ತಾಯಿದ್ದೀವಿ. ನೀವೇನು ಇಷ್ಟು ದಿವಸದಿಂದ, ಇಷ್ಟು ಸಾವಿರಾರು ವರ್ಷದಿಂದ, ನೂರಾರು ವರ್ಷದಿಂದ ಏನು ನೀವು ಪೆಟ್ರೋಲ್ ಮಾರಿ ಇಟ್ಟಿದ್ರಲ್ಲ, ಆ ದುಡ್ಡು ಖರ್ಚಾಗಬೇಕಲ್ಲ. ನಾನು ಮಾಡಿರೋ ವೆಪನ್ ನಿಮ್ಗೆ ಸೇಲ್ ಆಗಬೇಕಲ್ಲ, ಇವ್ರು ಮಾಡಿರೋಂಥ ಮೆಡಿಸನ್ ನಿಮ್ಗೆ ಸೇಲ್ ಆಗಬೇಕಲ್ವ? ನೋಡ್ತಾ ಇದ್ದಾರೆ. ಇದೇ ಆಗ್ತಾ ಇರೋದು, ಇನ್ನೇನಿಲ್ಲ. ಅವರವರು ಕೂತು ಮಾತಾಡ. ಆ ದೇಶ 3 ದೇಶಕ್ಕಂತೂ ಆರ್ಥಿಕವಾಗಿ ಹೊಡೆತಂತೂ ಸಿಕ್ಕಾಪಟ್ಟೆ 100%. ಯಾಕಂದ್ರೆ ಯಾರು ಗುದ್ದಾಡ್ತಾನೋ ಮಾಡಿರೋದ್ರಿಂದಾಗಿ ಮತ್ತೆ ಅದನ್ನ ಉತ್ಪಾದನೆ ಮಾಡೋದು ಬಹಳ ಕಷ್ಟ. ಎದ್ದೇಳಕ್ಕೆ ಅಂತೂ ನೋಡಿ, ಯಾರು ಗುದ್ದಾಡ್ತಾನೋ ಅವ್ನ ಬಟ್ಟೆ ಹಾರ್ಕೊಳ್ತಾನೆ, ಅವ್ನ ಗಾಯ ಆಗತ್ತೆ, ಅವ್ನು ಹಾಸ್ಪಿಟ್ಲ್ಗೆ ಹೋಗ್ತಾನೆ. ಯಾರು ಗುದ್ದಾಡ್ತಾರೋ ನೋಡೋರು ಹಾಸ್ಪಿಟ್ಲ್ಗೆ ಹೋಗಲ್ಲ, ನೋಡೋರು ಬಟ್ಟೆ ಹಾರ್ಕೊಳ್ಳಲ್ಲ ಅಲ್ವಾ? ಅದರಿಂದ ಇಡೀ ಪ್ರಪಂಚದಲ್ಲಿರೋರು ನೋಡ್ತಾ ಇದ್ದಾರೆ. ಬಟ್ ಆಗಬಾರ್ದು, ಇದಕ್ಕೆ ಹೆಂಡ್ ಆಗೇ ಆಗತ್ತೆ. ಇವಾಗ ಅಮೇರಿಕಾಗೆ ಬಂದ್ಬಿಟ್ಟು ಒಂದು ಈಗೋ, ಎಷ್ಟು ದೊಡ್ಡ ಕಂಟ್ರಿ ಹೆಂಗೆ ಬಿಟ್ಕೊಳ್ಬೇಕು, ಯಾಕೆ ಬಿಟ್ಕೊಳ್ಬೇಕು? ಬಿಟ್ಟರೆ ಇನ್ನೆಲ್ಲರೂ ನನ್ನ ಮೇಲೆ ಇದು ಮಾಡ್ತಾರೆ, ಬಿಡಬಾರ್ದು ಅಂತ ಅವ್ರಿಗೊಂದು ಈಗೋ ಇದೆ. ಆ ಈಗೋನೆಸ್ನ ಇವರೆಲ್ಲ ಬಂದ್ಬಿಟ್ಟು ಅಡ್ವಾಂಟೇಜ್ ತೊಗೊಳ್ತಾರೆ ಅಷ್ಟೇ. ಈಗ ಮೋದಿಯವರು ಆಗಲಿ, ಚೈನಾ ಆಗಲಿ ಅಥವಾ ರಷ್ಯಾ ಆಗಲಿ, ಇವ್ರು 3 ಜನ ಸಾಕು ಹೋಗ್ಬಿಟ್ಟು ನೋಡಪ್ಪ ನಿಲ್ಸ ಅಂತ ಹೇಳೋಕ್ಕೆ. ಇಲ್ ಟೇಕ್ 1 hour. 1 hourನಲ್ಲಿ ಅಮೇರಿಕಾಗೆ ನೀನು ನಿಲ್ಲಿಸು ಅಂತ ಹೇಳ್ಬೋದು. ಯಾಕೆ ಹೇಳ್ತಾ ಇಲ್ಲ? ವೆನ್ ಯು ಗೆಟಿಂಗ್ ಇನ್ ಅ ಬೆನಿಫಿಟ್ಸ್, ವೈ ಯು ಶುಡ್ ಟೆಲ್? ಒಟ್ಟಲ್ಲಿ ಭಾರತ ಸೇಫ್ ಇದೆ, ಭಾರತದ ನಾಗರಿಕರು ಸೇಫ್ ಇದ್ದಾರೆ ಅಂತ ಹೇಳ್ತಾರೆ. ಭಾರತ 100ಕ್ಕೆ 1000% ಸೇಫ್ ಇದೆ, ಸೇಫಾಗಿ ಇರುತ್ತೆ. ಏನು ಹೇಳ್ತೀವಿ ಸರ್ ಕೊನೆಯದಾಗಿ? ಸರ್ ಹೇಳಿದ್ದು ಭಾಳಷ್ಟು ಕರೆಕ್ಟಾಗಿದೆ. ಯಾಕೆಂದರೆ ನಾನು ಈ ಮುಂಚೆ ನಾನು ಸ್ವಲ್ಪ ವರ್ಷ ದುಬೈನಲ್ಲೂ ವರ್ಕ್ ಮಾಡಿದ್ದೆ ಆ್ಯಂಡ್ ಫ್ರಮ್ ದೇರ್ ಎಕ್ಸ್ಟೆನ್ಸಿವ್ಲಿ ಇರಾನ್ಗೂ ಟ್ರಾವೆಲ್ ಮಾಡಿದ್ದೆ. 2 ಕಂಟ್ರಿನಲ್ಲೂ ಪೀಪಲ್ ಆರ್ ಮುಂಚೆ ಇದ್ದಿದ್ದು ಇದು ಪೀಸ್ ಲವಿಂಗ್ ಕಂಟ್ರಿನೇ. ಅದು ಆರಾಮಾಗಿ ಓಡಾಡ್ಕೊಂಡು ಮಾಡಿಕೊಂಡು ನಮ್ಮ ಬಿಸ್ನೆಸ್ ಏನಿತ್ತೋ ಮುಗಿಸ್ಕೊಂಡೇ ಬಂದಿದ್ದು. ಬಟ್ ಇವಾಗ ನೋಡಿ, ದುಬೈಯಿಂದನೂ ಸಾಕಷ್ಟು ಇನ್ವೆಸ್ಟ್ಮೆಂಟ್, ಮೀನ್ಸ್ ಮಿಡ್ಲ್ ಈಸ್ಟಿಂದ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಇಂಡಿಯಾನಲ್ಲೂ ಇದೆ. ನಾಟ್ ಮೆನಿ ಕಂಪ್ನೀಸ್ ಇಲ್ಲಿ ಇಂಡಿಯಾಗೂ ಬಂದಿದೆ. ಸೊ ಮೆಸ್ಟ್ರಾಕ್ ಬ್ಯಾಂಕ್ ಅಂತ ಆಗಲಿ ಅಥವಾ ಸಾಕಷ್ಟು ಅದರ್ ಮಿಡ್ಲ್ ಈಸ್ಟ್ ಕಂಪ್ನೀಸ್ ಬಂದಿದೆ. ಜೊತೆಗೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಿಡ್ಲ್ ಈಸ್ಟಲ್ಲಿ ಡೆವಲಪ್ ಮಾಡೋಕ್ಕೆ ಅಂಥ ಮರಳುಗಾಡು ಡೆಸರ್ಟ್ ಇದರಲ್ಲೂ
ಒಂದು ಬಿಲ್ಡಿಂಗ್ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ. ಈಗ ಆ ಬಿಲ್ಡಿಂಗ್ ಎಲ್ಲ ಇವರು ಬಾಂಬ್ ಹಾಕಿ ಡೈರೆಕ್ಟಾಗಿ ಡ್ಯಾಮೇಜ್ ಮಾಡಿದ್ದಾರೆ. ಇಟ್ ಟೇಕ್ಸ್ ಇಯರ್ಸ್ ಟುಗೆದರ್ ಫಾರ್ ದೆಮ್ ಟು ಅಗೇನ್ ಡೆವಲಪ್ ಆಲ್ ದೋಸ್ ಥಿಂಗ್ಸ್. ಅಲ್ಲಿ ಎಷ್ಟೊಂದು ಇಂಡಿಯನ್ ಇಂಜಿನಿಯರ್ಸೇ ಇದಿರೋದು. ಸೊ ಒಂದು ಎಂಪ್ಲಾಯ್ಮೆಂಟು ಹೊಡ್ತಾ ಬೀಳ್ತಾ ಇದೆ, ಇನ್ವೆಸ್ಟ್ಮೆಂಟು ಉತ್ಪಾದನೆ ನಮ್ಮಲ್ಲಿ ಆಗಲಿ, ಇನ್ನೊಬ್ಬರ ಜೊತೆ ನಾವು ಯಾಕೆ ಟೈ ಅಪ್ ಮಾಡ್ಕೋಬೇಕು, ಯಾಕೆ ಅವಲಂಬಿತರಾಗಿರಬೇಕು ಅಂತೇಳಿ. ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಎಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡೋದಲ್ಲ ವೀಕ್ಷಕರೀಗ ಈ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ನಿಂದಾಗಿ ಸಹಜವಾಗಿ ನಮ್ಮ ಮೇಲೆ ಅದು ಎಫೆಕ್ಟ್ ಆಗ್ತಾ ಇದೆ. ಬಟ್ ಇದು ಬಹಳ ದಿನ ಇರಲ್ಲ ಅಂತ ಅನ್ಸುತ್ತೆ. ಭಾರತ ಸದ್ಯಕ್ಕೆ ಸೇಫ್ ಇದೆ. ಆಮೇಲೆ ಲಾಕ್ಡೌನ್ ಅಂತ ಏನು ಹೇಳ್ತಿದ್ರಲ್ಲ, ಬಹುಶಃ ಅದು ಆಗಲಿಕ್ಕಿಲ್ಲ. ಬಟ್ ಮುಂದಿನ ಹಂತಗಳಲ್ಲಿ ಯುದ್ಧ ನಿಲ್ಲದ್ರೆ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಬಟ್ ಈಗ ಪ್ಯಾನಿಕ್ ಆಗಿದ್ದಾರೆ ಜನ. ಪ್ಯಾನಿಕ್ ಆಗಿರೋದ್ರಿಂದಾಗಿ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. 45 ದಿನನೋ ಅಥವಾ 30 ದಿನಕ್ಕೆ ನಿಮಗೆ ಗ್ಯಾಸ್ ಸಿಗುತ್ತೆ. ಆಮೇಲೆ ಕೆಲವೊಂದಿಷ್ಟು ಜನ ಏಜೆನ್ಸಿಗಳು ಇದನ್ನೇ ಬಂಡವಾಳ ಮಾಡಿಕೊಂಡು ನೇರವಾಗಿ ಜನಸಾಮಾನ್ಯರ ಮೇಲೆ ಅದನ್ನು ಹೊರೆ ಹಾಕ್ತಿದ್ದಾರೆ. ಸೊ ಇದನ್ನು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಗಮನ ಕೊಡಬೇಕಾಗುತ್ತೆ. ಎಲ್ಲೆಲ್ಲಿ ರೇಟ್ ಜಾಸ್ತಿ ಆಗ್ತಿದೆ, ಏನು ಸಮಸ್ಯೆ ಆಗ್ತಿದೆ, ಸಮಸ್ಯೆ ಆಗುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಂದು ಪ್ರಾರ್ಥನೆ ಮಾಡಬೇಕು, ಈ ಯುದ್ಧ ಆದಷ್ಟು ಬೇಗ ಕೊನೆಗೊಳ್ಳಲಿ ಅಂತೇಳಿ. ನೋಡೋಣ ಮುಂದಿನ ದಿನಗಳು ಏನಾಗುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿ.